ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ. ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಯಾಕಪ್ಪ ಕಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಶಾಕ್ ಆಯ್ತಾ? ಇದೀಗ ಶಾಕ್ ಆಗಿರ್ಲೇಬೇಕು. ಬಡವರ ದೀನ ದಲಿತರ ಜೀವನ ಉದ್ಧಾರಕ್ಕೆ ಶಿಕ್ಷಣ ಒತ್ತು ಕೊಡದೆ ದೇವರ ಗುಡಿ ಗುಂಡಾರ ಇಂದು ಪರ ಅವರ ಪರ ಇವರ ಪರ ಅಂತ ಗಂಟೆ ಬಾರಿಸುತ್ತ ಕೆಂಪು ಗೂಟದ ಕಾರಿನಲ್ಲಿ ತಿರುಗಾಡ ಕಚ್ಚಿ ಈಗ ಗ್ಯಾಸ್ ಬೆಲೆ ಹೆಚ್ಚಾಯ್ತು, ಪೆಟ್ರೋಲ್ ಬೆಲೆ ಹೆಚ್ಚಾಯ್ತು ಅಂತ ಬಾಯಿ ಬಾಯಿ ಬಡ್ಕೊಳ್ಳ ಈ ಭವ್ಯ ಭಾರತದ ನಾಗರಿಕರಿಗೆ ನನ್ನ ಮಾತು ಕೇಳಿ ಶಾಕ್ ಆಗಿರ್ಲೇಬೇಕು. ಕೊಟ್ಟಂತ 160 ಆಶ್ವಾಸನೆಗಳಲ್ಲಿ 160 ಆಶ್ವಾಸನೆಗಳನ್ನು ಈಡೇರಿಸಿ ಇಡೀ ರಾಜ್ಯಕ್ಕೆ ಭಾಗ್ಯಗಳ ಕೊಡುಗೆ ದಾನ ನೀಡಿದ ಕರುನಾಡ ರಾಜಕೀಯ ಧುರೀಣ ಬಡವರ ಆಶಾ ಕಿರಣಗಳ ರಾಜಕಾರಣಿ ಮೈಸೂರು ಸೀಮೆಯಲ್ಲಿ ಹುಟ್ಟಿದ ಚಾಮುಂಡೇಶ್ವರಿ ಬೀರಪ್ಪ ದೇವರವರ ಪುತ್ರ ಸತ್ಯಾಗ್ರಂಥಾಲಯ ನೆನಪಿಸಿದ ಯುಂದ ಕ್ರಾಂತಿ ಮೌಲ್ಯಗಳ ಸಹಕಾರ ಮೂರ್ತಿ. ಭ್ರಷ್ಟರ ಪಾಲಿನ ಅಗ್ನಿ ಅಭಿವೃದ್ಧಿಯ ನೇಕಾರ ಹಾಲಿನಷ್ಟೇ ಪವಿತ್ರವಾದ ಮತ ಹಾಲು ಮತ. ಅಂತಹ ಹಾಲು ಮತದಲ್ಲಿ ಜನಸಿ ಇಡೀ ರಾಜ್ಯಕ್ಕೆ ಹಾಲು ಸಕ್ಕರೆಯನ್ನು ಕುಡಿಸಿದ ಒಡಂಡಲ್ಲಿ ಮಾಸ್ಟರ್ ಪೀಸ್ ಗ್ರೇಟ್ ಬಿಗ್ ಸಿದ್ದರಾಮಯ್ಯ. ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದಂತ ಹೃದಯವಂತನಿಗೆ ಅಧಿಕಾರ ಕೊಡದೆ ಕಳ್ಳ ಕದಿಮರನ್ನು ಗದ್ದಿಗೆ ಏರಿಸಿ ಹಣೆ ಹಣೆ ಬಡಿದುಕೊಳ್ಳ ಈ ಮಂದಿಯ ಜೊತೆಗೆ ಕಲಿಯುವುದು ಬಹಳ ಇದೆ. ಯಾಕಂದರೆ ಇದು ಕಲಿಯುಗ. ಧರ್ಮ ಈ ಕರ್ಮದ ಕಲಿಗಾಲದಲ್ಲಿ ನನಗೆ ಎದುರಾಗಿ ಧರ್ಮದ ಬಿತ್ತಲು ಹೋದ ನಂಜೇಗೌಡನ ಗತಿ ಏನಾಯ್ತು ಗೊತ್ತೇ? ಈ ಗೌಡನ ಕುತಂತ್ರದಿಂದ ಅವರ ಮನೆಯಲ್ಲಿ ನಡೆಯುತ್ತಿರುವ ಶುಭ ಕಾರ್ಯದ ಊಟದಲ್ಲಿ ನನ್ನ ಆಳುಗಳನ್ನು ಕಳಿಸಿ ವಿಷ ಹಾಕಿಸಿ ಅವರ ವಂಶವನ್ನೇ ವಂಶ ಮಾಡಿಬಿಟ್ಟೆ. ಅಂದ ಮೇಲೆ ಈ ಊರಲ್ಲಿ ನನ್ನ ಎದುರು ನಿಂತು ಮಾತನಾಡುವರು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಸುತ್ತು 40 ಹಳ್ಳಿಗೆ ನಾಯಕನೆನಿಸಿಕೊಂಡ ಈ ದೇವೇಂದ್ರ ದೇಸಾಯಿ ಹೇಳಿದಂತೆ ಕೇಳಿಕೊಂಡು ಬಿದ್ದರೆ ಸರಿ, ಇಲ್ಲ ನಾವೇ ಸೂರಧೀರನೆಂದು ಹಾರಾಡಿದರೆ ಅವರ ಮನೆತನವನ್ನು ಸರ್ವನಾಶ ಮಾಡುವುದೇ ಈ ದೇವೇಂದ್ರ ದೇಸಾಯಿಯ ಗೌಡನ ಬಲವಾದ ಛಲ.
ನಮ್ಮ ದೇಶದಲ್ಲಿ ಕನಕದಾಸರ ಹೆಸರ ಕೇಳಿದರೆ ಒಂದು ಭಕ್ತಿ ಇರಬೇಕು. ನಮ್ಮ ಕರ್ನಾಟಕದಲ್ಲಿ ಸಂಗೊಳ್ಳಿ ರಾಯಣ್ಣನ ಹುಡುಗರ ಹೆಸರ ಕೇಳಿದರೆ ಒಂದು ಭಯ ಇರಬೇಕು. ರಾಜಧಾನಿ ಬೆಂಗಳೂರು ವಿಧಾನಸಭೆಯಲ್ಲಿ ನಮ್ಮ ಟಗರು ಮಾಜಿ ಸಿದ್ದರಾಮಯ್ಯನ ಹೆಸರ ಕೇಳಿದರೆ ವಿರೋಧ ಪಕ್ಷಿ ನಾಯಕನ ಗುಂಡಿಗೆ ಗಡ ಗಡ ಗಡನೆ ನಡಿಗಿರಬೇಕು. ಅಣ್ಣ, ಛಲದ ಚತುರರು ನಾವು ಆಗಿ ಈ ಸಮಾಜವೇ ನಮ್ಮ ಕೈಯ ಮುಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಹೇಳಿದಂತ ಕೇಳುವಂಗ ಮಾಡೋಣ ಈ ಬಡ ಭಿಕಾರಿಗಳನ್ನ. ಯಾರಾದರೂ ನಮಗೆ ಎದರು ಉತ್ತರ ಕೊಟ್ಟರೆ ಅವರನ್ನು ಇದೇ ನಮ್ಮ ಅರಮನೆಯ ಕಂಬಕ್ಕ ಕಟ್ಟಿ ಮೈಯ ಚರ್ಮ ಸುಳಿಸುವುದೇ ಈ ಗೌಡಿಕಿ ಮನೆತನದ ಕಾರಸ್ಥಾನ. ಎದರುತ್ತರ ಅಷ್ಟೇ ಅಲ್ಲ ಗಜೇಂದ್ರ, ಕನಸಲ್ಲಿಯೂ ನಮ್ಮ ಬಗ್ಗೆ ಕೆಟ್ಟ ಯೋಚನೆ ಬಂದರೂ ಕೂಡ ಬೆಳಿಗ್ಗೆ ಎದ್ದು ನನ್ನ ಕಾಲಿಗೆ ಬಿದ್ದು ಕನಸಲ್ಲಿ ಕೆಟ್ಟ ಯೋಚನೆ ಮಾಡಿದೆ ಗೌಡ್ರೆ, ಕ್ಷಮಿಸಿ ಎಂದು ಕ್ಷಮೆ ಹೇಳುತ್ತಾರ. ಅಂದ ಮೇಲೆ ನನಗೆ ಎದುರಾಗಿ ನಿಲ್ಲುವರು ಯಾರಿದ್ದಾರೆ ಈ ಊರಲ್ಲಿ? ಅಣ್ಣ, ನಮ್ಮ ಎದುರು ಯಾರಿಲ್ಲೆಂದು ನಿಶ್ಚಿಂತೆ ಆಗಿರಬಹುದು, ಆದರೆ ನಮ್ಮ ಜೊತೆಗಿದ್ದವರೇ ನಮ್ಮ ಬೆನ್ನಿಗೆ ಚೂರಿ ಹಾಕುತ್ತಾರೆ ಎಂಬುದು ಮರಿಬೇಡಣ. ಬೆನ್ನಿಗೆ ಚೂರಿ ಗಜೇಂದ್ರ, ನೀನು ಹೇಳುವ ಮಾತು ಸತ್ಯವಿದೆ. ಹಾಗೇನಾದರೂ ನಮ್ಮ ಜೊತೆಗೆ ಇದ್ದವರೇ ಬೆನ್ನಿಗೆ ಚೂರಿ ಹಾಕುವ ಸಂಚು ಹಾಕಿದರೆ ಈ ನನ್ನ ಬಂದೂಕಿನಿಂದ ಅವರ ಎದೆಯ ಗುಂಡಿಗೆಯನ್ನು ಶಿಳಿ ನಮ್ಮ ಪ್ರಾಣಕ್ಕೆ ಮೋಸದ ಬಾಣ ಊಡುವ ಕಡು ವೈರ್ಯದೇ ಅವರು ಚಿತ್ರ ವಿಚಿತ್ರ ಮಾಡಿ ಬಿಟ್ಟ ಧೀರರಾಗಿ ಮೆರೆಯೋಣ ಈ ಬ್ರಹ್ಮಾಂಡದಲ್ಲಿ. ಅಣ್ಣ, ಆ ಬ್ರಹ್ಮಾಂಡಕ್ಕೆ ಆ ಬ್ರಹ್ಮ ಒಬ್ಬನೇ ಸಿಂಹ ಆದರೆ ಈ ಬ್ರಹ್ಮಾಂಡಕ್ಕೆ ನಾವು ಇಬ್ಬರ ಜೋಡಿ ಸಿಂಹಗಳ. ಲೇ ಮುನಿಯ, ಎದಕ್ ನರರುಗಳಕತ್ತೀರಿ? ಅದು ಏನಂತ ಹೇಳಿ ಸಾಯ್ರಿ. ಏನಂದಲೇ ಮಗನೇ? ದೇಸಾಯರ ಅದು ಏನು ಕೆಲಸ ಅಂತ ಹೇಳ್ರಿ ಅಂದ. ಮುನಿಯ, ಬ್ಯಾಂಕಿಗೆ ಹೋಗಿ 50 ಲಕ್ಷ ಹಣ ತೆಗೆದುಕೊಂಡು ನಮ್ಮ ಪಾಟ್ನಾರಾದ MLA ರಾಜೇಂದ್ರನಿಗೆ ರೌಡಿ ರಾಜನ ಕೈಲಿ ಕೊಟ್ಟು ಕಳಿಸಂತ ಹೇಳಿದ್ದೇನಲ್ಲ, ಕೊಟ್ಟು ಕಳಿಸಿದೀಯಾ? ಅದ್ರ ಬಗ್ಗೆ ಒಟ್ಟ ಟೆನ್ಷನ್ ತಗೋಬಿಡ್ರಿ, ನಾನು ಮುಂಜಾನೆ ಕೊಟ್ಟು ಕಳಿಸೇನೆ. ನಮಸ್ಕಾರ ದೇವೇಂದ್ರ ದೇಸಾಯಿ ಅವರಿಗೆ. ಓ, ಯಾರು? ಓ, ಬನ್ನಿ ಇನ್ಸ್ಪೆಕ್ಟರ್, ಕುಳಿತುಕೊಳ್ಳಿ. ಕುಳಿತುಕೊಳ್ಳುವುದಕ್ಕೆ ಬಂದಿಲ್ಲ ದೇವೇಂದ್ರ, ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೇನೆ. ಲೇ ಇನ್ಸ್ಪೆಕ್ಟರ್, ಮೈಯಲ್ಲಿ ಎಚ್ಚರಿದೆ ತಾನೇ? ಯಾರ ಮನೆಗೆ ಹೋದ ಅಡ್ರೆಸ್ ತಪ್ಪಿ ಬಂದಂತೆ ಕಾಣುತ್ತೆ ಮಗನೇ. ಯಾರ ಮನೆಗೆ ಹೋಗಬೇಕಾದ ಅಡ್ರೆಸ್ ಚೆನ್ನಾಗಿ ತಿಳಿದುಕೊಂಡು ಹೋಗು.
ಇದು ದೇವೇಂದ್ರ ದೇಸಾಯಿ ಅವರ ಮನೆ ತಾನೆ? ಹೌದು. ಹಾಗಾದರೆ ನಾನು ಸರಿಯಾದ ದಾರಿಗೆ ಬಂದಿದ್ದೇನೆ. ಲೇ ತಮ್ಮ, ನಮ್ಮ ಗೌಡ್ರನ್ನ ಅರೆಸ್ಟ್ ಮಾಡಕ್ ಏನ್ ಕಾಣಲೇ ತಮ್ಮ? ಕಾರಣವಿದೆ ಮುನಿಯಪ್ಪನವರೇ, ಕಾರಣವಿದೆ. ಇದೇ ಊರಿನಲ್ಲಿ ಶ್ರೀರಾಮಚಂದ್ರ ಎಂಬ ರೈತರ ಆಸ್ತಿಯನ್ನು ತಮ್ಮ ಕೈ ವಶ ಮಾಡಿಕೊಂಡು ಆ ಆಸ್ತಿಯ ತಮ್ಮ ಹೆಸರನ್ನು ಎಂಟ್ರಿ ಮಾಡಿಕೊಂಡು ಅದಕ್ಕೆ ವಾರಸ್ದಾರಳಾದ ಶ್ರೀರಾಮನ ಚಂದ್ರ ಹೆಂಡತಿ ಸಾವಿತ್ರಿ ಮತ್ತು ಅವರ ಮಗ ಪ್ರಶಾಂತ್ ನಿಮ್ಮ ಹೆಸರಿನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇ ವಿಚಾರದ ಗುಣಕ್ಕಾಗಿ ನಿಮ್ಮನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ. ಅರೆಸ್ಟ್ ಮಾಡುವುದಕ್ಕೆ ಇನ್ಸ್ಪೆಕ್ಟರ್, ನಿನ್ನ ಕೋರ್ಟ್ ಕಚೇರಿಯಲ್ಲ ಈ ದೇಶಗತಿ ಮನೆತನದವರಿಗೆ ಬಸದೇನು ಅಲ್ಲ. ನಿನ್ನ ಕೋರ್ಟಿಗೆ ನಾನೇ ಬಂದು ಭೇಟಿಯಾಗುತ್ತೇನೆ. ನೀನನ್ನು ಮಾಡು. ನೋಡಿ ದೇಸಾಯಿ ಅವರೇ, ಊರಿಗೆ ದೊಡ್ಡವರೆಂದು ನಿಮ್ಮ ಮಾತು ಕೇಳಿ ಹೋಗುತ್ತೇನೆ. ನಾಳೆ ನೀವೇ ಸ್ಟೇಷನ್ಗೆ ಬಂದು ಭೇಟಿಯಾಗಿ. ಸಾವಿತ್ರಿ, ಗಂಡ ಸತ್ತ ಮುಂಡೆ ಬದುಕಲೆಂದು ಬಿಟ್ಟರೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿಯಾ ಸೊಕ್ಕಿನ ಎಣ್ಣೆ? ಸುಮ್ಮನೆ ನಾನು ಹೇಳಿದಲ್ಲಿ ಸೈ ಹಾಕಿದರೆ ಸರಿ, ಇಲ್ಲ ಮುಂದೇನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಲೋ, ಹೇಳು ರಾಜೇಂದ್ರ. ದೇವೇಂದ್ರ, ನನಗೆ ಬರಬೇಕಾದ ಹಣ ಇನ್ನೂ ಬರಲೇ ಇಲ್ಲ. ರಾಜೇಂದ್ರ, ಬೆಳಗ್ಗೆ ರೌಡಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸಿದ್ದೇನಲ್ಲ. ದೇವೇಂದ್ರ, ನಿನ್ನ ಗೌಡ್ಗೆ ಕುತಂತ್ರಿತನ ಈ ರಾಜೇಂದ್ರನೊಂದಿಗೆ ಬೇಡ. ಸಂಜೆ 6 ಗಂಟೆ ಒಳಗಡೆ ನನಗೆ ಬರಬೇಕಾದ ಹಣ ಬರದಿದ್ದರೆ ನಿನ್ನ ಎಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸುತ್ತೇನೆ. ಗಜೇಂದ್ರ, ನೀನು ಹೋಗಿ ಆ ರಾಜೇಂದ್ರನಿಗೆ ಹಣ ಕೊಟ್ಟು ಬಾ. ನಾನು ಆ ಸಾವಿತ್ರಿ ಮನೆಗೆ ಹೋಗಿ ಸೈ ಹಾಕಿಸಿಕೊಂಡು ಬರ್ತೇನೆ. ಬಾ ಹೋಗೋಣ. ಆಯ್ತಣ್ಣ. ನೋಡ್ರಿ ದೇಸಾಯರ, ಅವ್ರ ಆಸ್ತಿ ಮ್ಯಾಗ ಕಣ್ಣಾಕಿದ್ದು ಆ ಪ್ರಶಾಂತ್ ಗೊತ್ತೈತಿ. ಅವನ ಕೈಯಾಗ ನೀವಿಬ್ರು ಸಿಕ್ಕ್ರ ನಿಮ್ಮ ಕಣ್ಣದವಲ್ಲ ಇಬ್ರು ಕಿತ್ತೆ ಗೋಲಿಗಳು ಆಡ್ತಾನ. ನೋಡ್ರಿ ದೇಸಾಯರ, ಹೋಗೋಣ. ಯಾರು? ನಾನು ನಿಮ್ಮ ಡ್ಯಾಡಿ ಸತ್ಯಮೂರ್ತಿ ಮಾತನಾಡ್ತಾ ಇದ್ದೀನಿ. ಹಾ,
ಹೇಳಿ ಡ್ಯಾಡಿ. ನರಸಿಂಹ, ನೀನು ನಿನ್ನೆ ಒಂದು ಭೇಟಿ ಆಡಿದಂತೆ ಕಾಣುತ್ತಿದೆ. ಹೌದು ಡ್ಯಾಡಿ. ಆ ಭೇಟಿ ಯಾರೆಂದು ಗೊತ್ತಾ ನಿನಗೆ? ಇಲ್ಲ ಡ್ಯಾಡಿ, ಅವನ್ಯಾರೆಂದು ನನಗೆ ಗೊತ್ತಿಲ್ಲ. ಆದರೆ ಅವನ ಹೆಸರು ಮಾತ್ರ ಗೊತ್ತು, ರೌಡಿ ರಾಜ್ ಅಂತ. ಆ ರೌಡಿ ರಾಜ್ ಬೇರೆ ಯಾರು ಅಲ್ಲ ನರಸಿಂಹ, 10,000 ಫ್ಯಾಕ್ಟರಿ ವಾರಸ್ತಾರ ನಮ್ಮ ಜಿಲ್ಲೆಯ MLA ರಾಜೇಂದ್ರನ ರೈಟ್ ಹ್ಯಾಂಡ್. ಆ ರಾಜೇಂದ್ರನ ಕೈಗೆ ಸೇರಬೇಕಾದ 50 ಲಕ್ಷ ನಿನ್ನ ಕೈ ಸೇರಿತು, ಹೌದು ತಾನೇ? ಹೌದು ಡ್ಯಾಡಿ. ಆ ಹಣ ಈಗಾಗಲೇ ಅನಾಥಾಶ್ರಮಕ್ಕೆ ಕೊಟ್ಟಾಯ್ತು. ಓಕೆ ನರಸಿಂಹ, ಈ ನಿನ್ನ ಧರ್ಮದ ಕಾರ್ಯ ಹೀಗೆ ಸುಗಮವಾಗಿ ಸಾಗಲಿ. ಗುಡ್ ಬೈ ಮಗನೇ. ಓಕೆ. MLA ರಾಜೇಂದ್ರ, ನಿನ್ನ ಕೈಗೆ ಸೇರಬೇಕಾಗಿದ್ದ 50 ಲಕ್ಷ ಹಣ ಈ ನರಸಿಂಹನ ಕೈಗೆ ಸೇರಿತು. ನನಗೆ ಎದುರಾಗಿ ನಿಂತ ರೌಡಿ ರಾಜ್ ಯಮಲೋಕಕ್ಕೆ ಸೇರಿದ. ರಾಜೇಂದ್ರ, ಇದು ಕೇವಲ 3ನೇ ಪ್ರವೇಶ ಮಾತ್ರ. ಈ ನರಸಿಂಹನ ಕೈಯಲ್ಲಿ ನಿಮ್ಮಂತ ಖಳನಾಯಕರಿಗೆ ಕರಾಳ ರಾತ್ರಿ. ಎಲ್ಲಿ ತಪ್ಪು ನಡೆಯಿತು ಅಲ್ಲಿ ನರಸಿಂಹ ಇರ್ತಾನೆ. ಅದು ಈ ನರಸಿಂಹನ ತಪ್ಪಲ್ಲ. ಪ್ರಶಾಂತ, ಲೇ ತಮ್ಮ ಪ್ರಶಾಂತ, ಹೊರಗೆ ಬರ್ರಿ. ಇಲ್ಲಿ ಸಾಲ ಕೊಟ್ಟಿವಿ, ವಸೂಲಿ ಮಾಡಕ್ ಬಂದಿ. ವಸೂಲಿನ ಯಾರು? ಓಹೋ, ದೇವೇಂದ್ರ ದೇಸಾಯಿ ಅವರು ನಮ್ಮ ಮನೆ ಕಡೆಗೆ ಬಂದ ಕಾರಣ ಹೇ ಸಾವಿತ್ರಿ, ನಿನ್ನ ಗಂಡ ನಮ್ಮ ಹತ್ತಿರ ಸಾಕಷ್ಟು ಸಾಲ ಇಸಿದುಕೊಂಡು
ಮರಳಿ ಸಾಲ ತೀರಿಸಕ್ಕಾಗದೆ ತನ್ನ ಆಸ್ತಿಯನ್ನು ಈ ದೇಸಾಯಿ ಹೆಸರಿಗೆ ಖರೀದಿ ಬರೆದು ಕೊಟ್ಟಿದ್ದಾನೆ. ಆದರೆ ನೀನು ನಿನ್ನ ಮಗ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅಂತೆ. ಯಾಕೆ? ಈ ಭೂಮಿಯ ಮೇಲೆ ಬದುಕುವ ಆಶೆ ಇಲ್ಲ ಎಂದು ಕಾಣ್ತದೆ ನಿಮಗೆ. ನೋಡವ ತಂಗಿ, ನಿನ್ನ ಗಂಡ ನಮ್ಮ ಸಾಹುಕಾರ ಹತ್ರ ಆಸ್ತಿ ಪತ್ರ ಆಡಬಿಟ್ಟು ಹಣ ಇಸ್ಕೊಂತು ಕರೆ ಐತಿ. ಮತ್ತೆ ಆ ಸಾಲ ತೀರ್ಸಕ್ಕಾಗಲಾರ್ದ ಆಸ್ತಿ ಪತ್ರಕ್ಕೆ ಸಹಿ ಹಾಕಿತ್ತು ಕರೆ ಐತಿ. ಮತ್ತೆ ನೀನು ನಿನ್ನ ಮಗ ಪ್ರಶಾಂತ ನಮ್ಮ ಆಸ್ತಿ ನಮ್ಗೆ ಕೊಟ್ಬಿಡು ಅಂತ ನಮ್ಮ ಗೌಡ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಿ ಅಂತ. ಸುಮ್ಮನೆ ಯಾಕೆ ನಮ್ಮ ಗೌಡ್ರನ್ನ ಎದುರಾಕಂತ್ಯ? ನಿನ್ನ ಮಗ್ಗ ತಿಳಿಸಿ ಬುದ್ಧಿ ಹೇಳಿ ಕಂಪ್ಲೇಂಟ್ ವಾಪಸ್ ತಗೊಂಡ್ಬಿಟ್ರೆ ಬಲ ಚಲೋ ಆಕೈತಿ ನೋಡಿ ನಿನಗ. ನೋಡಿ ಮುನಿಯಪ್ಪನವರೇ, ನನ್ನ ಗಂಡ ನಿಮ್ಮ ಸಾಹುಕಾರ ಹತ್ತಿರ ಸಾಲ ಇಸಿದುಕೊಂಡಿರ್ಬೋದು. ಆದರೆ ಆ ಸಾಲಕ್ಕೆ ಎಷ್ಟು ಬಡ್ಡಿ ಆದರೂ ಪರವಾಗಿಲ್ಲ, ಅದನ್ನು ನಾವು ಕೊಡುತ್ತೇವೆ. ಆದರೆ ಅದೇ ಸಾಲದ ನೆಪದಲ್ಲಿ ನಮ್ಮ ಆಸ್ತಿಯನ್ನು ತಮ್ಮ ಕೈವಶ ಮಾಡಿಕೊಳ್ಳಲು ಹೋಗುತ್ತಿದ್ದೆ ಆದರೆ ಅದರ ಪರಿಣಾಮ ನೆಟ್ಟಗಿರುವುದಿಲ್ಲ, ಬೇರೆನೇ ಆಗುತ್ತೆ. ಪರಿಣಾಮ ಸುಮ್ಮನೆ ನಾವು ಹೇಳಿದಲ್ಲಿ ಸಹಿ ಹಾಕಿ ನಿನ್ನ ಮಗನ ಕರೆದುಕೊಂಡು ಈ ಊರು ಬಿಟ್ಟು ಹೋದರೆ ನಿನ್ನ ಮತ್ತು ನಿನ್ನ ಮಗನ ಪ್ರಾಣ ಉಳಿಸುತ್ತೇನೆ. ಇಲ್ಲ ಅದನ್ನೆಲ್ಲ ಬಿಟ್ಟು ಈ ದೇಸಾಯಿಗೆ ಎದುರಾಗಿ ಕೋರ್ಟು ಕಚೇರಿ ಅಂತ ಹೋದರೆ ಈಗಾಗಲೇ ಗಂಡನನ್ನು ಕಳೆದುಕೊಂಡು ಮುಂಡೆಯಾಗಿದ್ದೀಯಾ. ಮುಂದೆ ಮಗನನ್ನು ಕಳೆದುಕೊಂಡು ಅನಾಥಶವಾಗಬೇಡ. ಈ ಶ್ರೀಮಂತ ದೇವೇಂದ್ರನ ದರ್ಪದಲ್ಲಿ ಏ ದೇಸಾಯಿ, ನಿನ್ನ ಬೆದರಿಕೆಗೆ ಹೆದರಿ ನೀನು ಹೇಳಿದ್ದಲ್ಲಿ ಸಹಿ ಹಾಕಿ ಊರು ಬಿಟ್ಟು ಹೋಗುವರಲ್ಲ ನಾವು. ಹೊಲಕ್ಕೆ ಹೋದ ನನ್ನ ಮಗ ಬರುವ ಹೊತ್ತಾಯ್ತು. ನೀನಿಲ್ಲಿಂದ ಜಾಗ ಖಾಲಿ ಮಾಡು. ಇಷ್ಟೊತ್ತು ಮಾತನಾಡಿದ ವಿಷಯ ನನ್ನ ಮಗನಿಗೆ ಏನಾದ್ರೂ ಗೊತ್ತಾಗಿದ್ದೆ ಆದ್ರೆ ನಿಮ್ಮಿಬ್ಬರ ಎದೆ ಗುಂಡಿಗೆಯನ್ನು ಸೀಳಿ ರಕ್ತ ಕುಡಿದು ಬಿಡುತ್ತಾನೆ ನನ್ನ ಗಂಡ ಪುಂಡ ಪ್ರಶಾಂತ. ಪುಂಡ ಪ್ರಶಾಂತ ಮಗನ ಪುಂಡತನವನ್ನು ಬಿಡಿಸಿ ಹೇಳುವ ಬಂಡ ಎಣ್ಣೆ. ನೀನು ನಿನ್ನ ಮಗ ಬದುಕಿದ್ದರೆ ತಾನೇ ನಿಮ್ಮ ಆಸ್ತಿ ನಿಮಗ ಬಿಟ್ಟು ಕೊಡೋದು. ಮೊದಲು ನಿನ್ನ ಕೊಲೆ, ಆ ನಂತರ ಆ ನಿನ್ನ ಮಗನ ಕೊಲೆ. ಸಹಿಸಿಕೋ ಈ ದೇಸಾಯಿಯ ಗುಂಡಿನ ಗರ್ಜನೆ. ಏ ದೇಸಾಯಿ, ನಿನ್ನ ಪ್ರಾಣವನ್ನು ತೆಗೆದು ಬಿಡುವುದಿಲ್ಲ ನನ್ನ ಮಗ ಪ್ರಶಾಂತ. ಅಯ್ಯೋ ಅಮ್ಮ! ಆ ಪತ್ರದ ಮೇಲೆ ಸಹಿ ಹಾಕಿಸಿಕೋ, ಹೋಗೋಣ. ಆಯ್ತ್ರಿ ಗೌಡ್ರ, ಹಂಗಾಗಲಿ ನೀವು ಹೇಳ್ದಂಗಾಗಲಿ. ಯಾಕಿನ ಪುಟ್ಟೆ ನಾನು ಅವ್ವ, ನಾನೆಷ್ಟು ಕೂಗಿದರೂ ನನ್ನವ್ವ ಹೊರಗಡೆ ಬರ್ತಾ ಇಲ್ಲ. ಒಳಗಡೆ ಏನು ಮಾಡ್ತಿದ್ದಾಳೋ ಏನು?
ರೂಪದಲ್ಲಿರುವ ಆ ದೇವರ ರೂಪದಲ್ಲಿರುವ ದೈವಗಳೇ ನೀವಾದರೂ ಹೇಳಿ ನನ್ನ ತಾಯಿಗೆ ಏನಾಯಿತೆಂದು. ಇಲ್ಲಿ ಏನಾಯಿತೆಂದು ಯಾರು ಹೇಳಲ್ಲ. ಯಾಕೆಂದ್ರೆ ಇಲ್ಲಿ ಸತ್ತಿರೋದು ನಿಮ್ಮ ತಾಯಲ್ಲ, ಈ ಬಡವ ಪ್ರಶಾಂತನ ತಾಯಿ. ನಾಳೆ ನಿಮ್ಮ ತಂದೆ ತಾಯಿಯರು ಅಕ್ಕ ತಂಗಿಯರು ಒಡ ಹುಟ್ಟಿದವರು ಇದೇ ರೀತಿ ಸತ್ತರವಾಗ ಗೊತ್ತಾಗುತ್ತದೆ ಈ ಪ್ರಶಾಂತನ ನೋವು ಏನೆಂದು. ಅಕ್ಕ ಅಕ್ಕ ಬಾ ಚಿಕ್ಕ ಬಾ, ನನ್ನವ್ವ ನನ್ನ ಜೊತೆ ಮಾತನಾಡ್ತಾರೆ. ನೀನಾದರೂ ಮಾತನಾಡಿಸವ್ವ ನನ್ನವ್ವ ನನ್ನ. ಏನಾಯ್ತಕ್ಕ ನಿನಗೆ? ಏನಾಯ್ತಕ್ಕ ನಿನಗೆ? ಏನಾಯ್ತು ಏನಾಯ್ತು ನನ್ನ ಅಕ್ಕನಿಗೆ? ಚಿಕ್ಕಮ್ಮ, ಏನಾಯಿತೆಂದು ನನಗೆ ಗೊತ್ತಿಲ್ಲ. ನಾನು ಹೊಲಕ್ಕೆ ಹೋಗಿ ಬರುವಷ್ಟರಲ್ಲಿ ದುರಂತ ಕತೆ ನಡೆದು ಹೋಗಿದೆ. ಪ್ರಶಾಂತ, ಯಾರೋ ದುಷ್ಟರ ಕೈವಾಡವಿದೆಯಪ್ಪ. ಚಿಕ್ಕಪ್ಪ, ನನ್ನ ತಾಯಿಯ ಸಾವಿಗೆ ಕಾರಣದ ನನ್ನ ಲಾಕ್ಷಕ ಯಾರೆಂದು ಪತ್ತೆ ಹಚ್ಚಿ ಅವನ ಸಿರ ಕಡಿದು ನನ್ನ ತಾಯಿಯ ಸಂಸ್ಕಾರ ಮಾಡುತ್ತಾರೆ. ಪ್ರಶಾಂತ, ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡಪ್ಪ. ಯಾರಿಗಾದರೂ ಹೆಚ್ಚು ಕಮ್ಮಿ ಮಾತಾಡಿದರೆ ಪೊಲೀಸರು ನಿನ್ನನ್ನು ಜೈಲಿಗೆ ಹಾಕುತ್ತಾರೆ. ಇರುವ ಒಬ್ಬನೇ ಒಬ್ಬನ ಮಗ ಜೈಲಿಗೆ ಹೋದ್ರೆ ಹೆತ್ತ ತಾಯಿಗೆ ಕೊಳ್ಳೆ ಇಡಲಂತಾಗುತ್ತದೆ ಕಂದ. ಅವ್ವ ಅವ್ವ, ಮಾತನಾಡವ್ವ, ನಿನ್ನ ಮಗ ಪ್ರಶಾಂತ ಬಂದಿದೆ. ಸಮಾಧಾನ ಸಮಾಧಾನ ಮಾಡಿಕೋ ಪ್ರಶಾಂತ. ಪಾರ್ವತಿ, ನೀನು ಹೀಗೆ ಕಣ್ಣೀರು ಹಾಕುತ್ತಾ ಕುಳಿತರೆ ಪ್ರಶಾಂತನಿಗೆ ಸಮಾಧಾನ ಹೇಳುವವರು ಯಾರು? ಮೊದಲು ಅಕ್ಕ ಸೇವಾ ಸಂಸ್ಕಾರ ಕಾರ್ಯ ಮಾಡೋಣ. ಅವ್ವ ಅವ್ವ ಅವ್ವ, ದುಡ್ಡು ಕೊಟ್ಟರೆ ಬೇಕಾದ ಸಿಗೈತಿ ಈ ಜಗದಲ್ಲಿ ಹಡದ ತಾಯಿಯನ್ನು ಕಳಕುಮಾನ ಮತ್ತೆ ಸಿಗುವಳೆಯೋ ಮರಳಿ ಬರುವಳೆಯೋ ಮರಳಿ ಬರುವಳೆಯೋ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತೆ ಜಗದಲ್ಲಿ ಕಾಣ ಹಡದ ತಾಯಿಯನ್ನು ಕಳಕೊಂಡ ಕಾಲ ಮತ್ತೆ ಸಿಗುವಳೆಯೋ ಮರಳಿ ಬರುವಳೆಯೋ ಮರಳಿ ಬರುವಳೆಯೋ. ಒಂದು ತಿಂಗಳು ಸಂಘಟನೆ ಹೊಟ್ಯಾಗ ಬೆಳೆದಲು ಹುಡಿ ಬರುವ ಜೀವಗಳು ಕಡಕೊರಿಯಲ್ಲು. ಒಂದು ತಿಂಗಳು ಸಂಘಟನೆ ಹೊಟ್ಯಾಗ ಬೆಳೆದಲು
ಹುಟ್ಟಿ ಬರುವವನ ಜೀವನದಲ್ಲಿ ಕಷ್ಟದಲ್ಲಿ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ತಾನು ಕೊರಗಿನ ಕೂಡ ಕನ್ನಡ ಸಾಲಿ ಕಟ್ಟಿ ಮ್ಯಾಲ ಅಗತಿ ಹುಡುಗಿ ನೋಡಿ ಹಗಲಲ್ಲ ಮನಸ ಹುಡುಗಿಯ ಮ್ಯಾಲ ಬಾಳ ಚಂದ ಸಿಕ್ಕಿಯಗಲ್ಲ ಪ್ರೀತಿ ಪ್ರೇಮ ಗೊತ್ತಿರಲಿಲ್ಲ ಅದರ ಒಳಗ ನನಗಲ್ಲ ಸಣ್ಣ ವಯಸ್ಸ ನಂಗ ತಿಳಿಲಿಲ್ಲ ಕನಸ ಬಾಳ ಕಟ್ಟಿನಲ್ಲ ನನ್ನ ನೋಡುವಾಗ 21 ಬರದಾಗ ಮದುವೆ ಅನ್ನೋದು ಬರ್ದನೇ ಇಲ್ಲ ಅಂತೀನಿ 22 ವರ್ಷಕ್ಕೆ ಮದುವೆ ಆಗ್ಬೇಕಂತಾರ ನನಗೆ 25 ಅಲ್ರಿ 30 ಆದ್ರೂ ನನಗೆ ಯಾರು ಹೆಣ್ಣು ಕೊಡವಲ್ರ ಈ ಊರ್ ಮುನಿಯಪ್ಪನ ಮಗಳು ಸುಂದ್ರಿ ಅದಾಳಲ್ಲ ಬೆಳ್ಳ ಬೆಳತನ ಬಂದು ನನ್ನ ಕನಸಿನ್ಯಾಗ ಗುಂಗಿಡ್ಸ್ಯಾಳ ಹೆಂಗಾದ್ರೂ ಮಾಡಿ ಆಕಿ ಕೊಳ್ಳಿಗೆ ತಾಳಿ ಕಟ್ಟಿ ಬಿಡ್ತೇನೆ ಅಲ್ಲ ಇತ್ತಾಗ ಬರಕತ್ತಾಳ ಬರ್ಲಿ ನಮ್ಮೂರ ಯಾರಿಗೆ ಬೀಳತಂಗಿಯ ದುಡ್ಡಿನ್ಯಾಗ ಬಡವ ಪ್ರೀತ್ಯಾಗ ಸೌಕಾರ ಡೈವರ್ ಮಂಟು ಬಂಗಾರ ದುಡ್ಡಿನ್ಯಾಗ ಬಡವ ಪ್ರೀತ್ಯಾಗ ಸೌಕಾರ ಡೈವರ್ ಬಂಗಾರ ನಂಬಿಸಿಕೋನ ಕೋದಲ ಹುಡುಗಿ ಮರಿಯಲಿ ಛೇ ಈ ಡೈವರ್ಕಿ ಜೀವನನ ಮಾಡಬಾರ್ದಂತೀನ್ರಿ ಅಲ್ರಿ ಹಗಲೆಲ್ಲ ಗಾಡಿ ಹೊಡೆದು ಬಂದು ಬ್ಯಾಸರಾಗಿ ಮನೆಗೆ ಬಂದ್ರ ಬ್ಯಾಸರ ಕೇಳಕ ನಮ್ಗೆ ಯಾರು ದಿಕ್ಕಿಲ್ರಿ ನಮ್ಮಪ್ಪ ನೋಡಿದ್ರ ನನಗೆ ಮದ್ವೆ ಮಾಡವಲ್ಲ ಮೊನ್ನೆ ಆ ಶೆಟ್ಟಿ ಮಗಳು ಸುಂದ್ರಿ ನನಗೆ ಸಿಟಿನ ಚಾರ್ಜ್ ಕೊಳ್ಳಾರ್ದ ಹಂಗ ಹೋಗ್ಯಾಳ ಆಕಿ ಜೋಡಿ ಸಲಿಗೆ ಬೆಳೆಸಿದ್ರ ಥಂಡ್ಯಾಗ 6 ತಿಂಗಳ ಹಾಸ್ರಾಕಲ್ರಿ ಅಲ್ಲೇ ನನ್ನ ಕನಸಿನ ರಾಣಿ ಮಣಗಂಡು ಪ್ಯಾಂಟ್ ಹಾಕೊಂಡು ಇಲ್ಲೇ ನಿಂತಾಳಲ್ರಿ ಹಿಂದ ನೋಡಕ ಹಿಂಗದಾಳ ಇನ್ನ ಮುಂದೆ ಹೆಂಗಿರ್ಬೇಕಂತೀನ್ರಿ ಹಾಗಿದ್ದಾಗ್ಲಿ ಹೋಗಿ ತೆಕ್ಕಿ ಬಡ್ಕೊಂಡ್ಬಿಡ್ತೀನಿ ಒಯ್ಕೊಂಡು ಮಂದಿ ಕೊಡಿಸ್ತಾಳ್ರಿ ಆಕಿನ ಕೊಟ್ಟು ನನಗೆ ಮದುವೆ ಮಾಡ್ತಾಳ್ರಿ ಊರಿಗೆ ಬಂದಾಕಿನೇ ನನ್ನ ತೆಕ್ಕಿ ಬಡ್ದು ಬಿಟ್ಲಲ್ಲ ಯಪ್ಪ ಯಾರ್ಲೇ ನೀನು ಎಷ್ಟೊಂದು ಬರ್ಗೆಟ್ಟಿ ನಿಂತಿಯಲ್ಲ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಗೊತ್ತಾಕಿರಲ್ಲೇ ಮಂಗ್ಯಾನ ಮಗನ ಅಲ್ಲೇ ತೆಕ್ಕಿ ಬಳಕಳ ನಂಗ ತಿಕ್ಕಾಕತಿ ಅಲ್ಲ ಯಾಕ ಹಗಲು ಗನ್ಸ್ ಕಾಣಕತಿ ಏನ್ಲೇ ಮಗ ಯಾರಲ್ಲೇ ನೀನು ನನಗ ಏಕವಚನದಲ್ಲಿ ಮಾತಾಡಕತ್ತೀಯ ಮಗನ ನಾನಂದ್ರೆ ಯಾರಂತದ್ದು ತಿಳಿದುಕೊಂಡಿದ್ದೆ ಸ್ವತ್ತು 7 ಹಳ್ಳಿಗೆ ಕರೆಂಟ್ ಸಪ್ಲೈರ್ ಮಾಡೋ ಲೈನ್ ಮ್ಯಾನ್ ಅದೇನೆ ಲಂಬಾಣಿ ಸಾಹೇಬ್ರ ಲಂಬಾಣಿ ಸಾಹೇಬ್ ಅಲ್ಲಲ್ಲಿ ತಮ್ಮ ಲೈನ್ ಮ್ಯಾನ್ ಸಾಹೇಬ ಅನ್ನು ಮತ್ತು ನಿನ್ನ ಹೆಸರು ಏನ್ಲೇ ತಮ್ಮ ನನ್ನ ಹೆಸರು ಡೈವರ್ ಚಂದ್ರ ಅಂತ ಹೋಲ್ ಬಿಡ್ರಿ ಲೈನ್ ಮ್ಯಾನ್ ಸಾಹೇಬ್ರ ಮಠ ಮಧ್ಯಾಹ್ನ ಯಾರ ದಾರಿ ಕಾಯಕತ್ತೀರಿ ಏನಂತ ಹೇಳ ಚಂದ್ರು ಈ ಊರ್ ಮುನಿಯಪ್ಪನ ಮಗಳು ಸುಂದ್ರ ಅದಳಲ್ಲ ಇಲ್ಲಿಗೆ ಬರ್ತನಿ ಬಾ ಅಂದ್ಲ ಅದಕ್ಕಾಕಿ ದಾರಿ ಕಾಯಕತ್ತೀನಿ ಹಾ ಸುಂದ್ರಿ ಇವನ ಪ್ರೀತಿ ಮಾಡಕೈತಾಳಂತ ಅಲ್ಲಲ್ಲೇ ಹಾ ಸುಂದ್ರಿ ನಿಮಗ ತಂಗಿ ಆಗ್ಬೇಕೇನ ಲೇ ಮಗನ ಅದಲ್ಲ ಲೇಪಾಕಿ ನನ್ನ ಲವ್ವರ್ ಆಗ್ಬೇಕ ಲವ್ವರ್ ಹೆಂಗಂದ್ರಿ ಸಾಹೇಬ್ರ ನಿಮಗಿಂತ ಮೊದ್ಲು ನನ್ನ ಪ್ರೀತಿ ಮಾಡ್ಯಾಳ ನೋಡ್ ಚಂದ್ರು ಆಕಿ ಸಂಬಂಧ ನಾ ಇಬ್ರು ಜಗಳ ಆಡೋದು ಬೇಡ ಅಲ್ಲಿ ನೋಡು ಆಕೆ ಬರಕೈತಾಳ ಆಕಿನ ಕೇಳ್ಬಿಡೋಣ ಯಾರನ್ನ ಪ್ರೀತಿ ಮಾಡಕೈತಾಳ ಅಂತ
ಜಿಂಕ ಬಂದಲೇ ಜಿಂಕ ಗಡ್ಬಡ್ಸಿ ನನ್ನ ನೀರಿಗೆ ಹೊಂಟ್ರೆ ಗಡ್ಬಡ್ಸಿ ನಾನು ನೀರಿಗೆ ಹೊಂಟ್ರ ನೋಡ್ತಾನ ನಾಟಕ ಮಗ ನನ್ನ ನೋಡ್ತಾನ ನಾಟಕ ಮಗ ನೋಡ್ತಾನ ನಾಟಕ ಮಗ ನನ್ನ ನೋಡ್ತಾನ ನಾಟಕ ಮಗ ಮಾವ ಜೈಲ ಉಸಿರ ಜೈಲ ಮಾವ ಜೈಲ ಉಸಿರ ಜೈಲ ಒಂದು ಜೈಲ ಶ್ರವಣ ಇವತ್ತು ಮನೆ ಒಂದು ಜೈಲ ಶ್ರವಣ ಹತ್ತೈತಿ ತಂಡಿ ಬಿಸಿಲಿನ ಗುಂಡಿ ಮಳೆಗ ಇಡತನ ಉಂಡಿ ಎಷ್ಟೈತಿ ಹುಡುಗಿ ನಿನ್ನ ತಿಂಡಿ ಹತ್ತೈತಿ ತಂಡಿ ಬಿಸಿಲಿನ ಗುಂಡಿ ಮಳೆಗ ಇಡತನ ಉಂಡಿ ಎಷ್ಟೈತಿ ಹುಡುಗಿ ನಿನ್ನ ತಿಂಡಿ ಅಂದ ಚಂದ ರಗಡೈತಿ ಸೊಳ್ಳೆ ಸ್ವಲ್ಪ ಸುಮಾರೈತಿ ಅಂದ ಚಂದ ಮಳಗಂಡೈತಿ ಸೋಳಿ ಸ್ವಲ್ಪ ಸುಮಾರೈತಿ ಕಲದ ಚಾಳಿ ಕಲ್ಲಾಗಿದ್ರು ಹೋಗಲ್ಲಂತ ನನಗೆ ಕಪ್ಪಿಲೆ ನೀ ಮೆರಿತಿ ಆದ್ರೂ ನಿನ್ನ ಕರ್ಮ ಹೆಂಗ ಬಿಡ್ತೈತಿ ಕಪ್ಪಿಲೆ ನೀ ಮೆರಿತಿ ಆದ್ರೂ ನಿನ್ನ ಕರ್ಮ ಹೆಂಗ ಬಿಡ್ತೈತಿ ಅಂತ ಯಾಕ ಸೈತಿ ರೊಕ್ಕಿದ್ದವಳ ಬೆನ್ನ ಹತ್ತಿ ಅಂತ ಯಾಕ ಸೈತಿ ರೊಕ್ಕಿದ್ದವಳ ಬೆನ್ನ ಹತ್ತಿ ಹಾನಿ ಮಾಡಿ ಎದನ ಗೆಳೆಯ ನಿನ್ನ ಚಾಳಿ ತುಂಬ ಒಬ್ಬಳ ಕೂಡ ಇರು ಚಂದಂಗ ಇಲ್ಲಂದ್ರ ನೀನೆತ್ತರದೈತಿ ನಾಟು ಆದ್ಯಾಗ ಒಬ್ಬಳ ಕೂಡ ಇರು ಚಂದಂಗ ಇಲ್ಲಂದ್ರ ನೀನೆತ್ತರದೈತಿ ನಾಟು ಆದ್ಯಾಗ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಹುಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡಕ್ಕೆ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಹಾಗಿನ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಹಾಗಿನ ದೂರ ಮನಸ್ಸಿನ್ಯಾಗ ಕರದಂಗ ಹೋದುರ ಗೆಳೆಯಾರ ಹೋದುರ ಗೆಳೆಯಾರ ಒಗಿ ಏನೋ ಒಗಿಬೇಕಂತ ನೋಡು ಗದ್ದಲ್ದಾಗ ಬಂದ ಸಿಕ್ಕಂಡಿದೆ ಹುಡುಗಿ ಆಗೋದು ಮೈ ಕೈ ಸುಮ್ಮ ಕಡ್ಕೊಳ್ಳಬೇಕು ಈಗ ನೋವ ಗದ್ದಲ್ದಾಗ ಬಂದ ಸಿಕ್ಕಂಡಿದೆ ಹುಡುಗಿ ಆಗೋದು ಮೈ ಕೈ ಸುಮ್ಮ ಕಡ್ಕೊಳ್ಳಬೇಕು ಈಗ ನೋವ ಕಣ್ಣಲ್ಲಿ ಕರಿತನ ಮಾವ ಮುಡಿಯಲ್ಲಿ ಮುಡಿಸಣ್ಣ ಮಲ್ಲಿಗೆ ಹೂವ ಕಣ್ಣಲ್ಲಿ ಕರಿತನ ಮಾವ ಮುಡಿಯಲ್ಲಿ ಮುಡಿಸಣ್ಣ ಮಲ್ಲಿಗೆ ಹೂವ ಮುಡಿಯಲ್ಲಿ ಮಲ್ಲಿಗೆಯ ಮುಡಿಸಣ್ಣಲ್ಲ ನನ್ನ ಮನಸ್ಸನ್ನೇ ಕದ್ದಾಡಲ್ಲ ನನ್ನ ಹೃದಯನ ಗೆದ್ದಾಡಲ್ಲ ಕಣ್ಣಲ್ಲಿ ಕರಿತನ ಮಾವ ಮುಡಿಯಲ್ಲಿ ಮುಡಿಸಣ್ಣ ಮಲ್ಲಿಗೆ 2020 ಬಿಸಿಗೆಟ್ಟ ಹನುಮಂತಂದಾನೆ ಆಟ ಆಡಿದ್ಮ್ಯಾಗ ಜಗದ ನೀತಿನ್ನ 2020 ಬಿಸಿಗೆಟ್ಟ ಹನುಮಂತಂದಾನೆ ಆಟ ಆಡಿದ್ಮ್ಯಾಲ ಹುಡಿಯ ಜಗದ ನೀತಿನ್ನ ನಿಂದೆ ಯಬಸುಲ್ಲನ ನಡುಹೂರಾಗ ಜಗದರ ಕಡಿಲಿ ತನ್ನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗಲ್ಲ ನಾ ತಿಳಿದಗರಿಲ್ಲ ನಿಮ್ಮಣ್ಣಾಡನಲ್ಲ ಯಾರ ಹಂಚಿಕೆ ನನಗಿಲ್ಲ ನಿಮ್ಮಪ್ಪಡನಲ್ಲ ಯಾರ ಹಂಚಿಕೆ ನನಗಿಲ್ಲ ಕಡಚಿನ ಮಲ್ಲಿಗೆ ಗೋಕಕ ಬಲ್ದ ತೆರೆಗೆದ ನನ್ನ ಬೆಲ್ಲ ಗೋಕಕ ಕರಕಲ ಕನಕವ ಮುತ್ತ ನಿಂತಿದ್ದ ನನ್ನ ಬೆಲ್ಲ ವಿನಾಯಕ ಪಾದನ ಸೂರಸನ ನಿಂತಿದ್ದ ನನ್ನ ಬೆಲ್ಲ ಒಕ್ಕೇರಿ ಪಾನಿಪುರಿ ಬೇಲಪುರಿ ನಿಂತಿದ್ದ ನನ್ನ ಬೆಲ್ಲ ನಿನ್ನ ಹಂಗಸೇನಂತ ಜಗಬೇಡ ನನ್ನ ಗೆಳೆಯ ನೀ ಬಿಟ್ಟು ಹೊಂಟಗೇನು ನನ್ನ ತಳಮಳ
ಜಿದ್ದಿಗೆ ಬಿದ್ದ ಕುಣಿತಳ ಬಾದಮಿಯಣ್ಣ ಈಕಿ ಮಾರಿ ಮ್ಯಾಗ ಚಂದ್ರನ ಬಣ್ಣ ಜಿದ್ದಿಗೆ ಬಿದ್ದ ಕುಣಿತಳ ಬಾದಮಿಯಣ್ಣ ಈಕಿ ಮಾರಿ ಮ್ಯಾಗ ಚಂದ್ರನ ಬಣ್ಣ ಮನಸ್ಸಿಗೆ ಬೆತ್ತಾಳೆ ಮಾಯದ ಬಾಣ ಈಕಿ ಮ್ಯಾಲ ಸೋತಿನಿ ನಾನ ಜಿದ್ದಿಗೆ ಬಿದ್ದ ಕುಣಿತಳ ಬಾದಮಿಯಣ್ಣ ಇನ್ನ ತಳ್ಳ ತಳ್ಳ ಹೊಳಿತವ ಗಲ್ಲ ಎಲ್ಲ ಹುಡುಗರ ನಿನ್ನ ಮುದ ಬೆಲ್ಲ ಇನ್ನ ತಳ್ಳ ತಳ್ಳ ಹೊಳಿತವ ಗಲ್ಲ ಎಲ್ಲ ಹುಡುಗರ ನಿನ್ನ ಮುದ ಬೆಲ್ಲ ಕಣ್ಣಿಗೆ ಹಾಕಿದ ನಿನ್ನ ನಡಿ ಹಾಕಿದ ಕಣ್ಣಿಗೆ ಹಾಕಿದ ನಿನ್ನ ನಡಿ ಹಾಕಿದ ಇನ್ನ ತಳ್ಳ ತಳ್ಳ ಇನ್ನ ತಳ್ಳ ತಳ್ಳ ಇನ್ನ ತಳ್ಳ ತಳ್ಳ ಹೊಳಿತವ ಗಲ್ಲ ಎಲ್ಲ ಹುಡುಗರ ನಿನ್ನ ಮುದ ಬೆಲ್ಲ ಕಾಡಿಬೇಡಿ ಕಾಡಿಬೇಡಿ ಪ್ರೀತಿ ಮಾಡಿ ಗೆಳತಿ ನಾನಿನ್ನ ಕಾಡಿಬೇಡಿ ಪ್ರೀತಿ ಮಾಡಿ ಗೆಳತಿ ನಾನಿನ್ನ ಮರೆಯುವುದಿಲ್ಲ ಅಂದರೆ ಮರೆಯಲಿ ಈ ನಿಮ್ಮ ಜೀವನ ಕಾರಣದ ಬೆಂಗಾರ ಹೋಗದಿ ಅಲ್ರಿ ನನ್ನ ಜೀವನದಾಗ ಐತಲ್ಲ ನನ್ನ ಮದುವೆ ಆಗುತ್ತಾ ಇಲ್ಲ ಅಂತೀನಿ ನನ್ನ ಗೆಳತರು ಐತಲ್ಲ 3-4 ಮದುವೆ ಮಾಡ್ಕೊಂಡು ಮಕ್ಕಳು ನಡ್ದಾರ ನಾನು ಏನು ಮಾಡ್ಲಿ ಅಂತೀನಿ ಅಂದಂಗ ಈ ಸೂರ್ಯ ಚಂದ್ರ ಐತಲ್ಲ ಇಬ್ಬರು ಲವ್ ಮಾಡ್ತೀನಿ ಅಂದಾರ ಅದ್ರಾಗ ನನಗೆ ಯಾರು ಚಲೋ ಅನಿಸ್ತಾರ ಅವ್ರು ನನ್ನ ಮದುವೆ ಮಾಡ್ಕೊಂಡ್ರ ಹುಡುಗಿ ಏನದು ಮಾಡೋದು ಪ್ರೀತಿನ ಹಲೋ ಮೇಡಮ್ರ ತರೋಬ್ರಿ ನಿಮ್ ಗಾಡಿನ ನಿಮ್ಮ ಸಂಬಂಧ 2 ಗಂಡು ಜೀವ ಕಾಯ್ಕೊಂತ ನಿಂತಾವಿಲ್ಲಿ ಅಲ್ಲ ಸೂರ್ಯ ಈ ಅಲ್ಲ ಹುಡುಗಿ ಈ ಡ್ರೈವರ್ ಚಂದ್ರನ ಲವ್ ಮಾಡ್ತಿ ಅಂತ ಹೇಳಿ ಅಂತಲ್ಲ ಅಯ್ಯೋ ಇವ್ರಿಬ್ಬರನ್ನ ಲವ್ ಮಾಡೋದ ಇವ್ರಿಬ್ರಿಗೂ ಗೊತ್ತಾಗೈತಿ ಅನ್ನಂಗೆ ಇವ್ರಿಗೆ ಯಾರ ಮಳ್ಳ ಮಾಡ್ಬೇಕು ರೀ ಹುಡುಗರ್ರ ನನ್ಗೆ ಯಾರ ಮನ್ಸಿಗೆ ಬರುವಂಗ ನೀವು ಮಾಡ್ತೀರಿ ಅವ್ರ ನನ್ನ ಮದ್ವೆ ಹಾಕೇನಿ ಅದ ಏನ್ ಹುಡುಗಿ ಪ್ರೀತಿನ ಪ್ರೀತಿನ ಹಂಗಂದ ಹುಡುಗಿ 2 ತೋಳ ಮೇಕಿರಿಸಿ ಎದೆ ಗುಡಿ ಬಿಚ್ಚಿ ಲುಂಗಿ ಗಂಟಾಕಿ ಮಾಡಕತ್ತಿದ್ರ ನೀ ಸಾಕ್ ಸಾಕ್ ಅಂತೇಳಿ ಒದ್ದಾಡಿದ್ರು ಬಿಡೋದಿಲ್ಲ ಹಂಗ ಮಾಡ್ತೀನಿ ಸಾಕಂದ್ರೆ ಬಿಡಂಗಿಲ್ಲ ಏನು ನೋಡೋದು ಏನದ ಹುಡುಗಿ ಪ್ರೀತಿ ಪ್ರೀತಿ ಅಲ್ಲ ಹಂಗಾರ 2 ಕೈ ತೋಳ ಮ್ಯಾಕೇರಿಸಿ ಅಂದ್ರ ಅದ ಹುಡುಗಿ ನಾನು ನೀನು ಕೈ ಕೈ ಹಿಡ್ಕೊಂಡು ಹೋಗುವಾಗ ಕೈಗೆ ಅಡ್ಡ ಬರ್ ನೋಡು ಅದಕ್ಕೆ ಹಂಗೆ ಹೇಳ್ದೆ ಮತ್ತ ಬಿಡ್ಡು ಬಿಚ್ಚ ಶಂಭುಲಿಂಗ ಅದ ಹುಡುಗಿ ನಾನು ನೀನು ಮುಖಾಮುಖಿಯಾಗಿ ಗಪ್ ಚಿಪ್ ಮಾತಾಡುವಾಗ ಸೆಕೆ ಆಗ್ಬಾರ್ದು ನೋಡು ಅದಕ್ಕೆ ಹಂಗೆ ಹೇಳ್ದೆ ಮತ್ತ ಲುಂಗಿ ಮ್ಯಾಕ್ ಕಟ್ಟುದಂದ್ರ ಅದ ಹುಡುಗಿ ನಾನು ನೀನು ಕೈ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗುವಾಗ ಕಾಲಿಗೆ ಅಡ್ಡ ಬರ್ ನೋಡು ಅದಕ್ಕೆ ಹಂಗೆ ಹೇಳ್ದೆ ಹಿಂಗ ಮಗನ ಹಿಂಗಂದು ಉಳ್ಕೊಂಡು ಮಗನ ಮತ್ತ ನೀನ್ ನನ್ನ ನೋಡ ಮತ್ತ ಏನು ಮಾಡಕ್ಕಾಗಲ್ಲ ಆಗಂಗಿಲ್ಲ ನೋಡೋಣ ಏ ಸುಂದ್ರಿ ನಿನ್ನ ದಾರಿ ಕಾದ ನಮ್ಮ ಮನಸ್ಸಿಗೆ ಬೇಜಾರಾಗೈತಿ ಸಿಕ್ಕ ಖುಷಿಯಾಗಿ ಹೋಗಿ ಒಂದು ಡ್ಯಾನ್ಸ್ ಹೊಡೆಗೆಚ್ಚ ಗಲಗಲೆ ಏನು ಫಳ ಫಳ ಹೊಳಿತಾವಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಫೇಲ ಕಣ್ಣಿಗೆ ಹಾಕಿದೀಗಾಗಲ್ಲ ನಿನ್ನ ನೋಡಿ ಆಗಿ ಬಾಗಲ್ಲ ಫಳ ಫಳ ಹೊಳಿತಾವಲ್ಲ ಏನು ಫಳ ಫಳ ಹೊಳಿತಾವಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಬೇಡ ಏನು ಫಳ ಫಳ ಹೊಳಿತಾವಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಬೇಡ ಕಣ್ಣಿಗೆ ಹಾಕಿದಿಗಾಗಲ್ಲ ನಿನ್ನ ನೋಡಿ ಆಗಿದಿ ಬಾಗಲ್ಲ ಕಣ್ಣಿಗೆ ಹಾಕಿದಿಗಾಗಲ್ಲ ನಿನ್ನ ನೋಡಿ ಆಗಿದಿ
ಎಲ್ಲ ಹುಡುಗರು ನಿನ್ನ ಮುಂದೆ ಬೇಲ ಮಾರಿ ಹುಡುಗಿ ಹುಚ್ಚ ಹಿಡಿಸಿನಿ ಓಟಿ ಮಾರಿಗೆ ಬಡಿಸಿನಿ ಹುಡುಗಿ ಹುಚ್ಚ ಹಿಡಿಸಿನಿ ಓಟಿ ಮಾರಿಗೆ ಬಡಿಸಿನಿ ಕಿಚ್ಚ ಹುಡುಗಿ ಕಿಚ್ಚ ಎಲ್ಲ ಹುಡುಗರು ನಿನ್ನ ಮುಂದೆ ಬೇಲ ತಿನ್ನ ತಗೆಯಲ್ಲೂ ಇಲ್ಲ ಬಳ ಈ ಮಾಲ ಎದೆಯ ಹಾಗಳ ಕರಿವಿಲ್ಲ ತಲೆಯ ಕೆಡಿಸಿರಿ ಹುವಿಯ ಪೂರ ಬಿಡಿಸಿರಿ ತಲೆಯ ಕೆಡಿಸಿರಿ ಮನೆಯ ಪೂರ ಬಿಡಿಸಿರಿ ನೈಸ ಹುಡುಗಿ ನೈಸ ಈ ಹೂವನ್ನು ಕೊಡುತ್ತಿನ ಎಬ್ಬಸುನ ಮಾಸ್ತರ್ ಬೆಳತನ ಎಬ್ಸದೈತಿ ಮಾಸ್ತರ್ ಎಬ್ಬಸು ಹಾ ಎಬ್ಸ ಎಬ್ಬಸು ಎಬ್ಸ ಎಬ್ಸ ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಹುಟ್ಟ ನೋಡ ಸುಪ್ರ ಸುಂದ್ರಿ ಇಲ್ಕಲದಡಿ ಸೀರಿ ಮೂಗೋತೆ ಕುಂಕುಮ ಬಟ್ಟ ಇಟ್ಟ ನೋಡ ಹಣಿಗೆ ಮೂಗೋತೆ ಕುಂಕುಮ ಬಟ್ಟ ಇಟ್ಟ ನೋಡ ಹಣಿಗೆ ನಾತಿ ಅಂತ ಸರ್ದ ಬಿಡ್ತಾರಲ್ಲ ನಿನ್ಗಾದಾರಿ ಉತ್ತರಂಗ ಹುಡುಗಿ ಅರ್ಬಿ ಪ್ಯಾಕ ಜ್ಞಾತಕ ಉತ್ತರಂಗ ಹುಡುಗಿ ಅರ್ಬಿ ಪ್ಯಾಕ ಜ್ಞಾತಕ ಗಚ್ಚಿ ಬಂದ ಮಳ್ಳ ಹುಡುಗರ್ನ ಹುಚ್ಚ ಹಿಡ್ಸಕ ಗಚ್ಚಿ ಬಂದ ಅಲ್ರಿ ಗೌಡ್ರು ಒಣೆ ಗುಡುಕಿದೆ ಗೌಡ್ರು ಒಣೆ ಗುಡುಕಿದೆ ಕೊಬ್ಬಲರು ಒಣೆ ಗುಡುಕಿದೆ ಅಲ್ಲಿ ನನ್ನ ಮಗಳು ಸಿಗವಲ್ರಿ ಎಲ್ಲಿ ಹೋಗ್ಯಾಳಂತಿ ನಾನು ಅಲ್ರಿ ನಾನು ಒಂದು ಹೆಣ್ಣು ಆಡ್ದು ಓಣಿ ಓಣಿ ಹುಡ್ಕೋದಾಗೈತಿ ನಾನು ಬಾಳೆ ಒಂತಿ ನಾನು ತೆಳಗೆ ಮನೆ ಮಲ್ಲಮ್ಮವ ಮ್ಯಾಗಲ ಮನೆ ಅಳಕೆರೆ ಚಿರ್ಚ ಒಂದು ಡಜನ್ ಹೆಣ್ಣು ನೋಡ್ದಾರ್ರಿ ಅವ್ರು ಹೆಂಗ್ ಮಾಡ್ತಿರ್ಬೇಕು ಬಾಳೆ ಒಂತಿ ನಾನು ಎಂದು ನಮ್ಮ ಭಾರತಕ್ಕೆ ಮೊಬೈಲ್ ಬಂದವ ಅಂದ ಕೆಟ್ಟೋತ್ರಿ ನಮ್ಮ ಸಮಾಜ ಬೆಳ್ಳು ಬೆಳ್ಳತನ ಫೋನ್ಯಾಗ ಕೊಟ್ಟದ ಆಗೈತಂತಿ ನಾನು ತೂ ಅವ್ರ ಮಾನ ಮರದಿ ಮೂರು ಬಿಟ್ಟು ನಿಂತಾರ ಇವ್ರ ಅದೇನು ಕೆಟ್ಟ ಕಾಲ ಅಂತಿ ನಾನು ಅಲ್ರಿ ಹಿಂದಿನ ಕಾಲದಾಗ ಒಬ್ಬ ಗಂಡಗ ಇಬ್ರು ಹೆಂಡ್ರು ಇರ್ತಿದ್ರಂತ ಈಗಿನ ಕಾಲದಾಗ ಹಂಗಲ್ ಬಿಡ್ರಿ ಒಂದ ಹುಡುಗಿಗೆ ಐದಾರು ಮಂದಿ ಗಂಟು ಬಿದ್ದಿರ್ತಾರ ಅಂತದ್ರಾಗ ಅವಾಗಿನ ಕಾಲದಾಗ ಒಳ್ಳು ಸುಮ್ಮನೆ ಇರ್ತಿತ್ತು ಒಣಕಿ ಕೂಡ್ತಿತ್ತು ಈಗಿನ ಕಾಲದಾಗ ಹಂಗಲ್ ಬಿಡ್ರಿ
ಒಣ್ಣಿಕೆ ಸುಮ್ಕೆ ಮಕ್ಕಂದ್ರನ ಒಳ್ಳ ಕುಟ್ಟು ಬಾ ಅಂತತ್ರಿ. ಇರು ಯಾರು ಅನ್ನೋದು ನೋಡೇ ಬಿಡ್ತೀನಿ ಇವ್ರನ್ನ. ಹರಿತೋ ಯಪ್ಪೋ ನನ್ನ ಮಗದ ಮುಗದ ನರಿತಿ ಏನಿ ಮೌನ ಕತ್ತರಿಕಳೆ ಕೊಟ್ಟಿದ್ದ ಬಡ ಹೋಗಿ ಶಾಂತಿ ಮಾಡ್ಕೊಂಬಾರ ಅಂತ ನಿನ್ನ ಕೈಯಾಗ ಚೀಲ ಕೊಟ್ರ ಈ ನನ್ನ ಮಂಗ್ಯನ ಮಗಳ ಜೋಡಿ ಎಬ್ಸೇನ ಕೆಂತಿ. ಪಪ್ಪ ನೀ ಮಾಡಬೇಡ ಚಿಂತಿ, ನಾ ಏನು ಮಾಡಿಲ್ಲ ಕೆಂತಿ. ರೀ ಯಜಮಾನ್ರ, ನೀವು ಸದ್ಯ ಒಪ್ಪಿಗೆ ಕೊಟ್ರ ಹೆಂಗಾರ ನಮ್ಮ ನಿಲ್ಪದಪ್ಪನ ಅದನ್ನ ಜಾತ್ರೆಗ ಬಂದೆವು ಅನ್ನೋ ಸರ್ ಉಳ್ದೈತೆ. ಕೂಡಿದ ಮಂದಿ ಹಂಗಾರ ಕೂಡಿ ಬಿಡತ್ ಮಂದಿ ಅದ್ರಾಗ ತಾಳಿ ಕಟ್ಟಿಬಿಡ್ತನ ಅಕ್ಷಕ್ ತಾಳ ಹಾಕಿ ಉಗ್ಬೇಕಾರ. ಸುಂದ್ರಿ ನಿನ್ನ ಒಪ್ಪಿಗೆ ಐತಿ ತಾನೆ? ನೋಡ್ರಿ ಶೆಟ್ರ, ಸಿಟ್ಟಾಗ್ಬೇಡ್ರಿ ಬಾಳ. ನಿಮ್ಮ ಮಗಳು ನನ್ನ ಮದುವೆಯಾಗ ಕೊಪ್ಪೇಳ್ರಿ. ನಮ್ಮ ಇಬ್ಬರಿಗೆ ಮದುವೆ ಮಾಡಿ ಕೊಟ್ರ 9 ತಿಂಗಳದಾಗ ಆಡ್ತೀರಿ ನೀವು ಜಗಳ. ನನಗ ಸಿಟ್ಟು ಬರೋಕತ್ತೈತಿ ಬಾಳ. ಲೇ ಮಂಗ್ಯನ ಮಗನ, ನೀನು ಜಾಗ ಖಾಲಿ ಮಾಡು ಇನ್ನ ಸರಳ. ಯವ್ವ ಮಗಳ ಕೂಸ ಇಲ್ಲಿ ಬಾರವ. ಯವ್ವ ಮಗಳ ಕೂಸ, ಹೇಳೋ ನಿನ್ನೋಣ. ಹಳ್ಳಕ್ಕೆ ಹೋದ ಜ್ವಾಳ, ಗಾಡಿಯಿಂದ ಹೋದ ಧೂಳ, ಎರಡು ಒಂದಾಸ ನಿಮ್ಮ ಅವನ. ನೀವು ಜಾಗ ಖಾಲಿ ಮಾಡೋದನ್ನ ಸರಳ. ಯಪ್ಪ ನಾ ಇಂದ ಕಡೆಗೆ ಬರ್ತೀನಿ, ನಾನು ಕಾಯಿಪಲ್ಲೆ ತಗೊಂಡು ಬಜಾರ್ಗೆ ಹೋಗ್ಬರ್ತೀನಿ. ನಡಿ ಹೋಗು. ಯವ್ವ ಮಗಳ, ಹೇಳಪ್ಪ. ನೀನು ಇಲ್ಲೇ ಬಿಟ್ಟು ಹೋದ್ರ ನೀ ಶಾಂತಿ ಮಾಡ್ಕೊಂಡು ಬರಗಲ್ಲವ. ನನ್ನ ತಾತನು ಮಾಡ್ಕೊಂಡ ಬರ್ತಿದ್ದೆ. ಈ ನನ್ನ ಮಂಗ್ಯನ ಮಕ್ಕಳ ಜೋಡಿ ನಿಂದ್ರಬೇಡ ಅಂತ ಹುಡುಗಾಲಪ್ಪ, ನಾನು ಹಗರ್ಕ ಬರ್ತೀನಿ, ನೀವು ಹೋಗು. ಬಾ ಹೋಗಂಬ. ನಡಿ ಬರ್ತೀನಿ, ನಡಿ. ಹೊಲ ಶೆಟ್ಟಿ ಕರ್ಕೊಂಡು ಹೋದ ಮಗನ ಚಂದ್ರು ಆಕಿ ಹೋದ್ಮೇಲೆ ನಮ್ಮಿಬ್ಬರದೇನ ಬಾ ಹೋಗೋಣ. ನೋಡ್ರಿ ಲೈಮನ್ ಸಾಹೇಬ್ರ, ಹೀಗಂತೂ ಆ ಶೆಟ್ಟಿ ತನ್ನ ಮಗಳು ಕರ್ಕೊಂಡು ಹೋದ. ಮುಂದಿನ ಸಲ ಸಿಕ್ಕಾಗ ಕೇಳೋಣಂತ ಬರ್ರಿ, ಈಗ ಹೋಗೋಣ. ಸ್ವರ್ಗ ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಇಲ್ಲೇ ಸ್ವರ್ಗ ಇಲ್ಲೇ ನರಕ ಎಂದ. ಎಂತೆಂತ ಚಂದುಳ ಚೆಲುವೇರಿದ್ದಾರೆ ಈ ಬೆಂಗಳೂರಿನಲ್ಲಿ. ಒಂದೇ ಒಂದು ರಾತ್ರಿ ಅವರ ದೇಹ ಸುಖ ಸಬಿದರೆ
ಆಗ ತೃಪ್ತಿಯಾಗುತ್ತದೆ ಈ ಗಜೇಂದ್ರನ ಮನಸ್ಸಿಗೆ. ಬಂತು ಎಲ್ಲಿ ಎದ್ದು ಹುಲ್ಲು ನೋಡ್ತಿ ಎತ್ತು ಎತ್ತು ಆಡ್ತಿ ಏ ಮಿಸ್ಟರ್, ಗಾಡಿಯನ್ನು ದಾರಿಯಲ್ಲಿ ಅಡ್ಡ ನಿಲ್ಸಿದ್ರೆ ಜನರು ಹೋಗುವುದೇ ಹೇಗೆ? ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ಜನರ ನಾನು ಬಯಸಿದ ಬಣ್ಣದಕ್ಕಿ ನನ್ನ ಬಲೆ ಬಂದಿತು. ಹಲೋ ಮಿಸ್, ನಿಮ್ಮ ಹೆಸರೇನು? ನೋಡಿ ಮಿಸ್ಟರ್, ನನ್ನ ಹೆಸರು ಕೇಳಿ ನೀವೇನು ಮಾಡ್ತೀರಾ? ನನಗಂತೂ ತುಂಬಾನೇ ಹೊತ್ತಾಗಿದೆ. ನಾನಿನ್ನು ಮನೆಗೆ ಹೋಗ್ತೀನಿ. ದಾರಿ ಬಿಡ್ತೀನಿ. ನಾನು ಹೇಳಿದಂಗೆ ಕೇಳಿದ್ರೆ ಮಾತ್ರ ದಾರಿ ಬಿಡ್ತೀನಿ. ನೋಡಿ, ಅದೇನಂತ ಬೇಗ ಹೇಳಿ. ನನಗೆ ತುಂಬಾನೇ ಹೊತ್ತಾಗಿದೆ, ನಾನು ಮನೆಗೆ ಹೋಗ್ಬೇಕು. ನಿಲ್ಲು. ನಾನು ಹೇಳಿದಂಗೆ ಕೇಳಿದ್ರೆ ಮಾತ್ರ ದಾರಿ ಬಿಡ್ತೀನಿ, ಇಲ್ಲ ಅದೇನಂತ ಬೇಗ ಹೇಳಿ. ನೋಡು ಹುಡುಗಿ, ಈ ನಿನ್ನ ತುಟಿಯಿಂದ ನನ್ನ ತುಟಿಗೆ ಪ್ರೇಮದ ಮುತ್ತನ್ನು ಕೊಟ್ಟು ಈ ನಿನ್ನ ಸುಂದರವಾದ ದೇಹ 5 ನಿಮಿಷ ಅರ್ಪಿಸಿ ಸುಖವನ್ನು ಕೊಟ್ಟರೆ ನಿನ್ನ ಬಿಟ್ಟು ಕಳಿಸುತ್ತೇನೆ. ಏ ದುರಾತ್ಮ, ನೀನು ಹೇಳ್ದಂತೆ ಕೇಳೋಕೆ ನಾನೇನು ಸೂಳೆ ಅಲ್ಲ. ದಯವಿಟ್ಟು ನನಗೆ ದಾರಿ ಬಿಡು. ಮಾನವಂತರ ಮಗಳ ಏ ಎಣ್ಣೆ, ನಿಮ್ಮಂತ ಮಾನವಂತರ ಮಕ್ಕಳು ಕಾಮ ಎಂಬ ಅಂಗಡಿಯಲ್ಲಿ ಮಾನವನ್ನು ಮಾರಿಕೊಂಡು ಮನ ಬಂದಂತೆ ಮೈ ಕಾಣೋ ಮೀಡಿಯಾಕಿ ಮೆರೆದಿದ್ದರೆ ಈ ಪ್ರಪಂಚದಲ್ಲಿ ಆ ಕೊರೋನಾ ಎಂಬ ಕೆಟ್ಟ ಕಾಲದಲ್ಲಿ ಸಾಲಿ ಮಕ್ಕಳಿಗೆ ಅನುಕೂಲ ಆಗಲೆಂದು ಸರ್ಕಾರದವರ ಆನ್ಲೈನ್ ಕ್ಲಾಸ್ ಯೋಜನೆ ಜಾರಿಗೆ ತಂದರೆ ತಂದೆ ತಾಯಿಗೆ ಕಾಡಿಬೇಡಿ 100 ಮೊಬೈಲ್ ಅನ್ನು ಕೊಡಿಸಿಕೊಂಡು ಆನ್ಲೈನ್ ಕ್ಲಾಸ್ ಕಲಿಯೋದನ್ನು ಬಿಟ್ಟು ತನಗೆ ಬೇಕಾದ ಹುಡುಗನಲ್ಲಿ ವಾಟ್ಸಾಪ್ ಚಾಟ್ ಮಾಡೋ ಮಂಗ ಹೆಣ್ಣುಗಳಷ್ಟಿಲ್ಲ ಈ ಪೃಥ್ವಿಯಲ್ಲಿ. ತನಗೆ ಬೇಕಾದ ಮಿಂಡನಿಗೆ ಮದುವೆಗಿಂತ ಮುಂಚೆ ಮೈ ಅರ್ಪಿಸಿ 3 ತಿಂಗಳಲ್ಲಿ ಮುಂದಕ್ಕೆ ಹೊಟ್ಟೆ ಬರೆಸಿಕೊಂಡು ಮನೆಯಲ್ಲಿ ಗೊತ್ತಾದ ತಕ್ಷಣವೇ ಗರ್ಭದಲ್ಲಿ ಕುಸು ಗರ್ಭದಲ್ಲಿ ಸಾಯಿಸಿ ಮನೆಯಲ್ಲಿ ನೋಡಿದ ಹುಡುಗನನ್ನು ಮದುವೆ ಮಾಡಿಕೊಂಡು ತಲೆ ತುಂಬ ಸೆರಗಾಕಿ ನಾನೇ ಗರತಿ ಎಂದು ಸೋಕೊಡುವ ಸೂಳಿಯರು ಎಷ್ಟಿಲ್ಲ ಈ ನಿನ್ನ ಪ್ರಪಂಚದಲ್ಲಿ. ಕಲಾವಿದರಿಗೆ ಆಸರಾಗಲೆಂದು, ಜನರಿಗೆ ಮನರಂಜನೆ ಆಗಲೆಂದು ಟಿಕ್ ಟಾಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಜಾರಿಗೆ ತಂದರೆ ಯಾರು ಇಲ್ಲದ ಜಾಗದಲ್ಲಿ ಹೋಗಿ ಹೊರ ಬೆತ್ತಲೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಿ ಹೆಂಗ ವಯಸ್ಸಿನ ಹುಡುಗರನ್ನ ನಿದ್ದೆ ಕೆಡಿಸುವ ನಾರಿಯರು ಎಷ್ಟಿಲ್ಲ ಈ ನಿನ್ನ ಹೆಣ್ಣು ಜಾತಿಯಲ್ಲಿ. ತನಗೆ ಬೇಕಾದ ಹುಡುಗನ ಜೊತೆ ಹೋದಾಗ ಇವನು ಯಾರಂದು ಕೇಳಿದರೆ ಇವನು ನಮ್ಮ ದೊಡ್ಡಪ್ಪನ ಮಗ, ನನ್ನ ಅಣ್ಣ ಎಂದು. ಆಗ ಅಣ್ಣನಿಗೆ ಅಂಗಾಂಗವನ್ನು ತೋರಿಸುವ ಮಾನಿಗಟ್ಟವರು ಎಷ್ಟಿಲ್ಲ ಈ ಸಮಾಜದಲ್ಲಿ. ಏ ನೀಚ, ಬಾಯಲ್ಲಿ ನಾಲ್ಗೆ ಇದೆ ಅಂತ ಬಾಯಿಗೆ ಬಂದ ಹಾಗೆ ಬೊಗಳಬೇಡ. ನೋಡು, ಹೆಣ್ಣಿನ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತನಾಡ್ತಾ ಇರ್ವಿಲ್ಲ. ನಿನಗೆ ಯಾರು ಅಕ್ಕ ತಂಗಿಯರು ಇಲ್ವೇನೋ? ಅಕ್ಕ ತಂಗಿ
ಅದು ಈ ಗಜೇಂದ್ರನಿಗೆ ಹಿಡಿಸಲಾರದ ಶಬ್ದವೆಂದರೆ ಅಕ್ಕ ತಂಗಿ ಎಂಬುವ ಶಬ್ದ. ನಮ್ಮಂತ ಯುವಕರು ನಿಮ್ಮಂತ ನಾರ್ಯರಿಗೆ ಅಕ್ಕ ತಂಗಿ ಅಂತ ಹೋದರೆ ನಿಮ್ಮ ಸೌಂದರ್ಯಕ್ಕೆ ಎಲ್ಲಿದೆ ಬೆಲೆ? ಬಾರಲೇ ಬಾ, ನಿನ್ನ ಸೌಂದರ್ಯವನ್ನು ನಾನು ಹಾಕುವೆ ಕಾಮ ಎಂಬುವ ಕಿವಿ. ನಾನು ಹೇಳಿದಾಗ ಕೇಳಿ, ಒಂದು ಮುತ್ತು ಕೊಟ್ಟು ಒಂದು ಗೀತೆಯನ್ನು ಆಡ್ತೀಯ, ಇಲ್ಲ ಶೀಲ ಕಳ್ಕೊಂಡು ಸತ್ತು ಹೋಗುತ್ತೀಯ. ಇವನ ಮಾತನ್ನು ಕೇಳಿದ್ರೆ ತುಂಬಾ ಕ್ರೂರಿ ಅಂತ ಕಾಣುತ್ತದೆ. ಇವನಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಹೋಗ್ಲೇಬೇಕು. ಆಯ್ತು, ನಿಮ್ಮ ಇಷ್ಟದಂತೆ ಆಡುತ್ತೇನೆ. ಅನರ್ಘ ರತ್ನವೇ ಅನರ್ಘ ರತ್ನವೇ ಅನರ್ಘ ರತ್ನವೇ ಅನರ್ಘ ರತ್ನವೇ ಕಡಿಯಲಿ ರವಿಯಲಿ ಬಿರ ಬಿರ ಮಿಂಚುವಿ ರತಿಯ ರೂಪವೇ ಬಿರ ಬಿರ ಮಿಂಚುವಿ ರತಿಯ ರೂಪವೇ ಅನರ್ಘ ರತ್ನವೇ ಅನರ್ಘ ರತ್ನವೇ ಅನರ್ಘ ರತ್ನವೇ ಅನರ್ಘ ರತ್ನವೇ ಸಮಯ ಗಳಿಗೆಯಲ್ಲಿ ಈ ಆಶಾಲತೆಯಲ್ಲಿ ಈ ಸೀತಾ ಜೊತೆಯಲ್ಲಿ ಅನರ್ಘ ರತ್ನವೇ ಅನರ್ಘ ರತ್ನವೇ ಅನರ್ಘ ರತ್ನವೇ ಅನರ್ಘ ರತ್ನವೇ ಮಗ
ನವಿಲೆ ಹೃದಯ ರಂಗದಿ ಕುಣಿಯೇ ಕುಣಿಯೇ ಹರುಷ ಹೆಚ್ಚಾಗಿದೆ ಹರುಷ ಹೆಚ್ಚಾಗಿದೆ ಹರುಷ ಹೆಚ್ಚಾಗಿದೆ ಹರುಷ ಹೆಚ್ಚಾಗಿದೆ ಚಿನ್ನದರದ ಚೀನು ಗಳಿಸುವ ಚಿನ್ನದರದ ಚೀನು ಗಳಿಸುವ ಮಂದಾರ ಪುಷ್ಪವೇ ಮಂದಾರ ಪುಷ್ಪವೇ ನೀವು ಹೇಳಿದಂತೆ ಹಾಡಿಕೊಂಡಿದ್ದೇನೆ. ನಾನಿನ್ನು ಬರುತ್ತೇನೆ. ಹೋಗುವೆ. ಎಲ್ಲಿಗೆ ಹೋಗುತ್ತೀಯ? ಈ ನಿನ್ನ ತುಟುಮುತ್ತು ಇಷ್ಟು ಒಂದು ರುಚಿಯಾಗಿದೆ ಅಂದರೆ ಇನ್ನು ನಿನ್ನ ದೇಹ ಎಷ್ಟೊಂದು ರುಚಿಯಾಗಿರಬಹುದ? ಬಾರೇ ಬಾ, ನಿನ್ನ ದೇಹದ ಸುಖವನ್ನು ಕೊಟ್ಟು ನಂದಿಸು ಈ ಗಜೇಂದ್ರನ ಕಾಮಾಗ್ನಿಯನ್ನು. ನೋಡಿ, ನೀವು ಹೇಳಿದಂತೆ ಹಾಡಿಕೊಂಡಿದ್ದೇನೆ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ಅಮ್ಮ ಚಾಮುಂಡೇಶ್ವರಿ ಶುಂಭ ನಿಶುಂಭರನ್ನು ಸಂಹಾರ ಮಾಡಿದಂತೆ ಯಾವುದಾದ್ರೂ ರೂಪದಲ್ಲಿ ಬಂದು ನನ್ನನ್ನು ಕಾಪಾಡು ತಾಯಿ, ನನ್ನನ್ನು ಕಾಪಾಡು. ಕಾಪಾಡ ಏನೇ ಈ ಗಜೇಂದ್ರನ ಎದುರಾಕಿಕೊಂಡು ಕಾಪಾಡುವ ಗಂಡು ಯಾರು ಹುಟ್ಟಿಲ್ಲ ಈ ಧರೆಯ ಮೇಲೆ. ಬಾರಲೇ ಬಾ, ಬಿಚ್ಚಿ ತೋರಿಸು ನಿನ್ನ ಬೆಚ್ಚನ ದೇಹವನ್ನ. ಅಯ್ಯೋ, ಯಾರಾದ್ರೂ ಕಾಪಾಡಿ. ನಾನಿನ್ನ ಬಿಡಲಾರೆ ದುಷ್ಟನ ನಮಗರೇ, ಕೈ ಬಿಡು ಈ ಭಾರತದ ನಾರಿಯನ್ನ. ಲೇ, ಈ ಗಜೇಂದ್ರ ಪ್ರೇಮ ಸಲ್ಲಾಪದಲ್ಲಿ ಅಡ್ಡ ಬಂದವ ನೀನ್ಯಾರ್ಲೇ ವಿವೇಕಿ? ಕ್ಷೇತ್ರಯುಗದಲ್ಲಿ, ಕಲಿಯುಗದಲ್ಲಿ, ದ್ವಾಪರ ಯುಗದಲ್ಲಿ ಆ ಬ್ರಹ್ಮ ಒಬ್ಬೊಬ್ಬರನ್ನೇ ಸೃಷ್ಟಿಸಿದ್ದಾನೆ. ದ್ವಾಪರ ಯುಗದಲ್ಲಿ ಆ ದ್ರೌಪದಿಯ ಮಾನ ಕಾಪಾಡುವುದಕ್ಕೆ ಆ ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಲೇ, ಶ್ರೀಕೃಷ್ಣ ಪರಮಾತ್ಮನ ವೇದ ಅಂತ ಹೇಳುವ ಹುಚ್ಚ ತಂದಿ ಮಗಳೊಂದಿಗೆ ಸಂಭೋಗ ಮಾಡಿದರು ಬರಲಾರದೆ ಪಾಪ. 16,000 ಹೆಂಡರನ್ನು ಮಾಡಿಕೊಂಡು ಅವರೊಂದಿಗೆ ರಾಸಲೀಲೆ ಆಡಿ ರಸಿಕ ರಾಜನೆಂದು ಬಿರುದು ಪಡೆದಿದ್ದನಲ್ಲ ಆ ನಿನ್ನ ಶ್ರೀಕೃಷ್ಣ. ಅವನ ಇತಿಹಾಸ ಈ ಗಜೇಂದ್ರಿಗೇನು ಹೊಸದಲ್ಲ. ಲೇ ಗಜೇಂದ್ರ, ಗಂಡಸಾದವನು ಬೆವರು ಸುರಿಸಬೇಕು ಕಣ್ಣ, ಜೊಲ್ ಸುರಿಸಬಾರ್ದು. ಲೇ ಗಜೇಂದ್ರ, ಆ ಶ್ರೀಕೃಷ್ಣ 16,000 ಹೆಂಡರನ್ನು ಮಾಡಿಕೊಂಡಿದ್ದು ಅವರೊಂದಿಗೆ ರಾಸಲೀಲೆ ಆಡುವುದಕ್ಕಲ್ಲ, ನಿಮ್ಮಂತ ಕಚಡ ಕಾಮುಕರಿಂದ ಅವರ ಮಾನ ಪ್ರಾಣ ಕಾಪಾಡುವುದಕ್ಕೆ. ಲೇ ಗಜೇಂದ್ರ, ಆ ಶ್ರೀಕೃಷ್ಣನ ಬಗ್ಗೆ ಅಸಹ್ಯವಾಗಿ ಮಾತನಾಡಿದರೆ ಅವರ ಶಾಪದಿಂದ ಪಾಪ ಹತ್ತಿ ತಿನ್ನುವ ಅನ್ನದಲ್ಲಿ ಉಳಬಿದ್ದು ಕೂಳು ಕಾಣದ ನಾಯಿ ಅಂತ ಸತ್ತು ಹೋಗ್ತೀಯ ಮಗನ ಪಾಪಿಷ್ಠನಾಗೆ. ಪಾಪಿಷ್ಟನಾಗೆ ಲೇ, ಪಾಪ ಪುಣ್ಯದ ಪುಸ್ತಕ ಓದುವ ಒಳ್ಳ ಪುಣ್ಯ. ತಂದಿ ಮಗಳೊಂದಿಗೆ ಸಂಭೋಗ ಮಾಡಿದರು ಬರಲಾರದೆ ಪಾಪ.
ಅಣ್ಣ ತಂಗಿ ಒಡನೆ ಸಂಭೋಗ ಮಾಡಿದರು ಹೊತ್ತಲಾರದೆ ಪಾಪ, ತಿನ್ನುವ ಅನ್ನ ಕಾಲಲ್ಲಿ ಒದ್ದರು ಬರಲಾರದೆ ಪಾಪ. ಆ ಶ್ರೀಕೃಷ್ಣನ ಬಗ್ಗೆ ಮಾತನಾಡಿದರೆ ಪಾಪ ತಟ್ಟುವಾದ. ಹೊಲಸು ಮಾತನಾಡುವ ನಿನ್ನ ನಾಲಿಗೆ ಎಂದು ಕತ್ತರಿಸಾಕಿ ಈ ಸಮಾಜಕ್ಕೆ ಕೇಡು ಬಗೆಯುವ ಈ ನಿನ್ನ ದರಿದ್ರ ದೇಹವನ್ನು ಸುಟ್ಟು ಹಾಕಿ ಈ ದಾರಿಯವಾದ ನಾನು ಕಾಪಾಡದಿದ್ದರೆ ನಿಮ್ಮಂಥ ಬಂಡ ಶ್ರೀಮಂತರಿಗೆ ದಂಡ, ರೌಡಿಗಳಿಗೆ ಮಹಾತ್ಮಿಂಡ. ಉಗ್ರ ಉಗ್ರ ನರಸಿಂಹನೇ ಅಲ್ಲ, ಉಗ್ರ ನರಸಿಂಹ. ಲೇ ನರಸಿಂಹ, ಇವತ್ತು ಬಂದು ನೀ ಹುಡುಗಿಯನ್ನು ಕಾಪಾಡಿರಬಹುದು, ಆದರೆ ಮುಂದೊಂದು ಇವನ್ನ ಇವಳ ಶೀಲ ಅರಿದು ತಿನ್ನುವ ಹದ್ದು ನಾನಾಗದಿದ್ದರೆ ನನ್ನ ಹೆಸರು ಗರ್ವದ ಗಜೇಂದ್ರನ ಅಲ್ಲ. ಲೇ ಗಜೇಂದ್ರ, ನಾರಿಯರ ಶೀಲ ಅರಿದು ತಿನ್ನೋ ಹತ್ತು ನೀನಾದ್ರೆ ಆ ಹತ್ತಿನ ಮೇಲೆ ಸವಾರಿ ಮಾಡೋ ಯಮ ಈ ನರಸಿಂಹ. ಹಾ ನೋಡಿ, ನೀವಿಂದು ಹೋಗ್ಬೋದು. ನೋಡಿ, ನೀವು ಯಾರಂತ ನನಗೆ ಗೊತ್ತಿಲ್ಲ, ಆದರೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಶೀಲವನ್ನು ಕಾಪಾಡಿದ್ದೀರಿ. ನಿಮ್ಗಂತೂ ತುಂಬಾನೇ ಧನ್ಯವಾದಗಳು. ಈ ನಿಮ್ಮ ದೇಶಭಕ್ತಿಯ ನುಡಿಯನ್ನು ಕೇಳಿ ಈ ನನ್ನ ಹೃದಯವನ್ನು ನಿಮಗೆ ಕೊಟ್ಟು ಬಿಟ್ಟಿದ್ದೇನೆ. ಐ ಲವ್ ಯು ನರಸಿಂಹ, ಐ ಲವ್ ಯು. ಹೇ ಹುಡುಗಿ, ಈ ನಿನ್ನ ಪ್ರೀತಿ ಪ್ರೇಮದ ಬಲಿಯನ್ನ ಈ ನರಸಿಂಹನ ಮುಂದೆ ಎಸೆಯಲು ಬರಬೇಡ. ಈ ಪ್ರೀತಿ ಎನ್ನುವುದು ಒಂದು ವಿಷದ ಹಾವು ಇದ್ದಂತೆ. ಆ ಹಾವಿನ ಬಾಯಲ್ಲಿ ಸಿಕ್ಕು ನರಳಾಡುವ ಮೂರ್ಖ ನಾನಲ್ಲ, ನಾನಿನ್ನು ಬರುತ್ತೇನೆ. ನಿಲ್ಲು ನರಸಿಂಹ, ನಿಲ್ಲು. ಹೋಗು ನರಸಿಂಹ, ಹೋಗು. ನಾನು ಮದುವೆ ಅಂತಾದ್ರೆ ಅದು ನಿನ್ನನೇ, ಯಾವತ್ತಿದ್ರೂ ನೀನೇ ನನ್ನ ಗಂಡ. ಐ ಲವ್ ಯು ನರಸಿಂಹ, ಐ ಲವ್ ಯು. ಶ್ಯಾಮಲ ಶ್ಯಾಮಲ ಶ್ಯಾಮಲೆ ಗಿರಿದ ಮೀನಕ್ಕೆ 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 ರವಿವರ್ಮನ ಶ್ಯಾಮಲ ಶ್ಯಾಮಲ ಶ್ಯಾಮಲೆ ಗಿರಿದ ಮೀನಕ್ಕೆ 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 ನನ್ನ ಮನದ ದೇವತೆ, ನನ್ನ ಮನದ ದೇವತೆ, ನನ್ನ ಮನದ ದೇವತೆ, ನನ್ನ ಮನದ ದೇವತೆ. ಕಲ್ಲಣ 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 ಇದು ಪ್ರೇಮಾಯಣ, ಹೇ ಹೇ ಇದು ಪ್ರೇಮಾಯಣ, ಇದು ಪ್ರೇಮಾಯಣ, ಹೇ ಹೇ ಇದು ಪ್ರೇಮಾಯಣ. ರವಿವರ್ಮನ ಶ್ಯಾಮಲ ಶ್ಯಾಮಲ ಗಿಳಿದ ಮೇನಕೆ ಮೇನಕೆ. ಕಂಗಳ ಚೆಲುವು ಚೆಲುವು ಪ್ರಾಯವೋ ಹಗವಲವು ಒಲವು, ಮಿಂಚು ಕಂಗಳ ಚೆಲುವು ಚೆಲುವು ಪ್ರಾಯವೋ ಹಗವಲವು ಒಲವು, ಭುವಿಗೆ ಜಾರು
ಎಂದರೆ ಮನದಿ ಅರಳಿತು ಇಂದಾದರೆ ಭೂಮಿಗೆ ಜಾರಿತು ಎಂದರೆ ಮನದಿ ಅರಳಿತು ಇಂದಾದರೆ ನಾನು ಇಷ್ಟೊತ್ತು ಕಂಡಿದ್ದು ಕನಸ ಇಲ್ಲ, ಈ ಕನಸನ್ನು ನಾನು ನನಸು ಮಾಡಲಿಕ್ಕೊಳ್ಳಬೇಕು. ಬಂದೆಯಪ್ಪ. ಅಪ್ಪ, ಇದೇನಪ್ಪ ಚೀಲ? ಈ ಚೀಲದಲ್ಲಿ ಪ್ರಸಾದವಿದೆ ಇಲ್ಲ? ಹೌದಮ್ಮ, ಇವತ್ತು 100 ಹುಣ್ಣಿಮೆ ಅಲ್ಲವೇ, ಅದಕ್ಕೆ ಶ್ರೀ ಬೊಮ್ಮಸಾಗರ ದುರ್ಗಾದೇವಿ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿ ತಂದ ಪ್ರಸಾದವಮ್ಮ. ಪಾರ್ವತಿ, ಸೀತಾ, ನಿಮ್ಮವ್ವ ಎಲ್ಲಿಗೆ ಹೋಗಿದ್ದಾಳೆ? ಅಪ್ಪ, ಬಟ್ಟೆ ಒಗೆಯೋದಕ್ಕೆ ನೀರು ಇರಲಿಲ್ಲ, ಅದಕ್ಕೆ ನನ್ನವ್ವ ನೀರು ತೆಗೆದುಕೊಂಡು ಬರೋದಕ್ಕೆ ಹೋಗಿದ್ದಾಳೆ. ಏನ್ರಿ, ತಂದೆ ಮಗಳು ಇಬ್ರು ಕೂಡಿ ಕೂಗಾಡ್ತಾ ಇದ್ರಲ್ಲ, ಯಾಕೆ? ಪಾರ್ವತಿ, ಹೋದ ಶ್ರೀಕಾಂತ್ ಇನ್ನೂ ಬಂದಿಲ್ಲವೇ? ಇಲ್ಲ ರೀ, ಇನ್ನೂ ಬಂದಿಲ್ಲ. ಶ್ರೀಕಾಂತ ಮನೆ ಬಿಟ್ಟು ಹೋಗಿ 3 ದಿವಸ ಆಯಿತು, ಇನ್ನೂ ಬಂದಿಲ್ಲ. ಅದಲ್ಲದೆ ಪ್ರಶಾಂತ 1 ವಾರವಾಯಿತು ಚೀಲದ ಸ್ಪರ್ಧೆಗೆ ಹೋಗೋದವನು, ಅವನು ಬಂದಿಲ್ಲ ರೀ. ಅಪ್ಪ, ಅವ್ವ, ಬಾ ಪ್ರಶಾಂತ. ಪ್ರಶಾಂತ, ನೀನು ಚೀಲದ ಸ್ಪರ್ಧೆಗೆ ಹೋಗಿದ್ದೀಯಲ್ಲಪ್ಪ, ಏನಾಯ್ತಪ್ಪ? ಅವ ನನ್ನನ್ನ ಸೋತು ಬರುವನಲ್ಲ, ಗೆದ್ದು ಬರುವ ಗೆಲುವಿನ ಸರ್ದಾರ ನನ್ನನ್ನ, ಅಲ್ವೇ ನನ್ನ ತಂಗಿ. ನನ್ನ ಸಾಧನೆಗೆ ಸಾಥು ಕೊಡುವ ತಂಗಿ ತಮ್ಮಂದಿರ ಕಷ್ಟಕ್ಕೆ ಕುಗ್ಗದಿರು, ಲಾಭಕ್ಕೆ ಹಿಗ್ಗದಿರು ಎಂದು ಬೆನ್ನು ತಟ್ಟುವ ತಂದೆ ತಾಯಿಯರು ಇರುವರೆಗೂ ಸೋಲು ಎಂಬ ಸಂಖ್ಯೆ ನನ್ನ ಇತಿಹಾಸದಲ್ಲಿ ಬರುವುದಿಲ್ಲ. ಪ್ರಶಾಂತ, ಇವತ್ತು ಈ ಊರ ಕಣದಲ್ಲಿ ಬಹುಮಾನ ತೆಗೆದುಕೊಂಡು ಬಂದೇನಪ್ಪ? ಹವ್ವ, ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕು ಬೋದೂರ ಗ್ರಾಮದಲ್ಲಿ ಶ್ರೀ ನಿರ್ಪಾದೇಶ್ವರ ಯುವಕ ಸಂಘದವರು ಉಸುಕಿನ ಕೊಡ 3 ಇರಿಸು ಉಸುಕಿನ ಚೀಲ ಎತ್ತುವ ಆಟವನ್ನು ಏರ್ಪಡಿಸಿದರು. ಆ ಕಣದಲ್ಲಿ ಕಾಲು ಇಡುವಾಗ ಶ್ರೀ ನಿರ್ಪಾದೇಶ್ವರ ಅಂಗಾರವನ್ನು ಹಚ್ಚಿ 5 ನಿಮಿಷದಲ್ಲಿ ಉಸುಕಿನ ಕೊಡ ಒದ್ದು ಶರ್ಟ್ ಬಿಚ್ಚಿ ಶರ್ಟ್ ಹಾಕಿಕೊಂಡು ಮುಂದೆ 3 ಇರಿಸನ್ನು ಕಟ್ಟಿದರು. 2 ನಿಮಿಷದಲ್ಲಿ 9 ಸಲ ಊಟಾಬಸಿಯನ್ನು ಹೊಡೆದರು. ಆ ನಂತರ ಉಸುಕಿನ ಚೀಲಕ್ಕೆ ಹೋಗುವಾಗ ನನ್ನಪ್ಪ ಭಂಡಾರದೊಡೆ ಮೈಮಾಂತಕ ಮೈಲಾಲಿಂಗೇಶ್ವರ ಭಂಡಾರವನ್ನು ನನಗೆ ಧರಿಸಿ ಚೀಲಕ್ಕೆ ಬೆನ್ನು ಕೊಟ್ಟಿತು. ಅಷ್ಟೇ ತಡ 5 ನಿಮಿಷದಲ್ಲಿ 21 ಸಲ ಊಟಾಬಸಿಯನ್ನು ಹೊಡೆದರು. ಅದನ್ನು ಕಂಡ ಸುತ್ತಮುತ್ತ ಇದ್ದ ಜನರು ಯಾಕೆ ಸುಳ್ಳನ್ನು ಹೊಡೆದರು?
ಅದನ್ನು ಕಂಡ ಊರ ಹಿರಿಯರು ನಿಜವಾದ ರೈತನ ಮಗ ನೀನೆಂದು ಬೆನ್ನು ತಟ್ಟಿ ಈ ಹಸಿರು ಶಾಲಿನಿಂದ ಸನ್ಮಾನ ಮಾಡಿ ಒಂದು ತೊಲೆ ಬಂಗಾರದ ಖಡ್ಗವನ್ನು ಬಹುಮಾನವಾಗಿ ಕೊಟ್ಟರವ ಈ ನಿನ್ನ ಮಗ ಪ್ರಶಾಂತನಿಗೆ. ಪ್ರಶಾಂತ ಚೀಲದ ದಿನಾಲು 2-3 ಲೀಟ್ರ್ ಹಾಲನ್ನು ಕುಡಿದು 3-4 ಜವಾರಿ ತತ್ತಿಯನ್ನು ಕುಡಿದು ದಿನನಿತ್ಯ ಗರಡಿ ಮನೆ ತಾಲೀಮು ಹೊಡೆದು ಗಟ್ಟಿಯಾಗಿರುತ್ತಾರೆ ಚೀಲದ ಪ್ರಜ್ಞೆಗೆ ಬರುವ ಪೈಲ್ವಾನರು. ಆದರೆ ದಿನನಿತ್ಯ ಭೂಮಿಯಲ್ಲಿ ದುಡಿಯುವ ಈ ರೈತನಿಗೆ ಒಂದೊಂದು ಹೊತ್ತು ಒಟ್ಟಿಗೆ ಊಟ ಸಿಗುವುದಿಲ್ಲ. ಅಂಥದರಲ್ಲಿ ಇಂಥ ಸಾಧನೆ ಎಂಬ ಸಂಖ್ಯೆ ನಮ್ಮಂಥವರಿಗೆ ಒಳ್ಳೆಯದಲ್ಲವಪ್ಪ, ಒಳ್ಳೆಯದಲ್ಲ. ಪ್ರಶಾಂತ, ನಿಮ್ಮ ತಂದೆಯವರು ಹೇಳುವ ಮಾತನ್ನು ಕೇಳಿದ್ರೆ ನನಗ್ಯಾಕೋ ತುಂಬಾ ಭಯವಾಗುತ್ತಿದೆ ಕಣೋ. ಪ್ರಾಣ ಕಳೆದುಕೊಳ್ಳುವಂತ ಸಾಧನೆ ನಮಗೆ ಬೇಡವೇ ಬೇಡ ಕಣೋ, ಬೇಡವೇ ಬೇಡ ಅಂತ. ಅವ್ವ, ನೀನು ಭೂತಾಯಿ ಮಡಿಲೆಲ್ಲ ದಿನ ನಿತ್ಯ ದುಡಿದು ಈ ಭೂಮಿಗೆ ಬೆವರನ್ನು ಹರಿಸಿ ಬಿಳಿ ಜೋಳ ರೊಟ್ಟಿ ತಿಂದ ಬೆಳೆದ ಈ ರೈತನ ಗಂಡಿಗೆ ತಾಕತ್ತು. ಅಂತ ಪೈಲ್ವಾನರಿಗೆ ಚೆನ್ನಾಗಿ ಗೊತ್ತ. ಸುತ್ತು 10 ಹಳ್ಳಿಯಲ್ಲಿ ಎಲ್ಲೇ ಚೀಲದ ಸ್ಪರ್ಧೆ ಇದ್ದರು ನಿರ್ಪಾದೇಶ್ವರ ಪ್ರಸನ್ನ ಸಾಕಿನ ಪಾದರ್ ಹುಡುಗ ಪ್ರಶಾಂತ್ ಬಂದಿದ್ದಾನೆಂದರೆ ಸಾಕ. ಒಂದು ಸೋಮವಾರ ನಮ್ಮ ಎತ್ತುಗಳನ್ನು ಮೈ ತೊಳೆದು ಒಳಗಡೆ ಕಟ್ಟಿ ಹುಲ್ಲು ಹಾಕಿ ಸ್ಪರ್ಧೆಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಮನದಲ್ಲಿ ಏನೋ ಆತಂಕವಾಯಿತು. ಹೋಗಿ ನನ್ನ ರಾಮ ಲಕ್ಷ್ಮಣರ ಮುಂದೆ ನಿಂತು ಸ್ಪರ್ಧೆಗೆ ಹೋಗಲು ಬೇಡ ಅಂತ ಕೇಳಿದರೆ ಕಾಲು ಕೆದರಿ ಟ್ರಿಕ್ ಹಿಡಿದು ವಿಚಾರಿಸಿ ಹೇಳಿದವು ಹೋಗಿ ಬಾ ಅಂತ. ದೇವಾನು ದೇವತೆಗಳ ಸ್ವರೂಪಿಯಾದ ನನ್ನ ರಾಮ ಲಕ್ಷ್ಮಣರ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ಎಂಬುದೇ ಇಲ್ಲವಾ? ಇಲ್ಲ. ಪ್ರಶಾಂತ್, ನೀನು ಹೋದಾಗಿನಿಂದಲೂ ನಮ್ಮ ರಾಮ ಲಕ್ಷ್ಮಣರು ಒಂದು ಹಿಡಿ ಹುಲ್ಲು ಸಹ ತಿಂದಿಲ್ಲಪ್ಪ. ನೋಡಪ್ಪ, ನೀನು ಬಹುಮಾನ ಗೆದ್ದುಕೊಂಡು ಬಂದಿದೆಯಲ್ಲ, ಅದನ್ನಾದರೂ ತೋರಿಸು. ಅವಾಗಾದರೂ ಈ ಬಸವಣ್ಣವರು ತಿನ್ನಬಹುದು. ಆಯ್ತವ್ವ. ಅವ್ವ, ಇದೇನವ್ವ, ಎಲ್ಲರೂ ಸಂತೋಷದಿಂದ ನಗುತ್ತಿರುವರಲ್ಲ. ಭಾಷ್ಯಕಾರ, ಇವತ್ತು ಪ್ರಶಾಂತ ಚೀಲದ ಸ್ಪರ್ಧೆಯಲ್ಲಿ ಗೆದ್ದು ಬಹುಮಾನ ತೆಗೆದುಕೊಂಡು ಬಂದಿದ್ದಾನೆ. ಅದಕ್ಕೋಸ್ಕರ ಎಲ್ಲರೂ ಸಂತೋಷವಾಗಿದ್ದೇವೆ. ಅವ್ವ, ಈ ಸಂತೋಷದ ಸಮಯದಲ್ಲಿ ಇನ್ನೊಂದು ಸಿಹಿ ಸುದ್ದಿ. ಅದೇನೆಂದರೆ, ನಾನು ಮಿಲಿಟರಿ ನೌಕರಿ ಅರ್ಜಿ ಹಾಕಿದ್ದನಲ್ಲ, ಅದು ಪಾಸ್ ಆಗಿದೆ. ಇವತ್ತು ಲೆಟರ್ ಬಂದಿದೆ. ಇವತ್ತೇ ಡ್ಯೂಟಿಗೆ ಜಾಯ್ನ್ ಆಗಲೆಂದು ಲೆಟರ್ ಕೂಡ ಬಂದಿದೆ. ಹೌದೇ, ಒಳ್ಳೆಯದಾಯ್ತು. ಮೈಲಾರಲಿಂಗೇಶ್ವರನ ದಯವೇ ನಿನ್ನ ಮೇಲಿದೆ. ಏನು, ನನ್ನ ತಮ್ಮನಿಗೆ ನೌಕರಿ ಸಿಕ್ಕಿದೆ. ಅಪ್ಪ ಮೈಲಾರಲಿಂಗ, ನಿನ್ನ ದಯೆ ಈ ಬಡವನ ಮೇಲಿದೆಯಪ್ಪ. ಅಪ್ಪ ಅವ್ವ, ನನ್ನ ತಮ್ಮನಿಗೆ ನೌಕರಿ ಸಿಕ್ಕರೆ ನಮ್ಮೂರ ಮಾರುತೇಶ್ವರನಿಗೆ ಚೀಲ ಹೊತ್ತು ದೀಡನಸ್ಕರ ಹಾಕುತ್ತೇನೆಂದು ಹೇಳಿಕೆ ಬರ್ತಿದೆ. ನಾಳೆ ಬರುವ ಜಾತ್ರೆಯಲ್ಲಿ ಆ ಕಾರ್ಯ ಮಾಡಿ ಮುಗಿಸೋಣ. ಶೀತಾ, ತಂಗಿ ಶೀತಾ. ಅವ್ವ, ನನ್ನ ಮುತ್ತಿನ ತಂಗಿ ಯಾಕೆ ಮೌನವಾಗಿ ಕುಂತಿದ್ದಾಳೆ? ಪ್ರಶಾಂತ, ಇವತ್ತು ಏನು ವಿಶೇಷತೆ ಅಂತ ಗೊತ್ತಿಲ್ವೇನೋ ನಿನಗೆ? ಇಲ್ಲವ್ವ. ಪ್ರಶಾಂತ, ಇವತ್ತು ನಿನ್ನ ತಂಗಿ ಸೀತಾಳ ಹುಟ್ಟಿದಬ್ಬ. ಅವರ ಅಣ್ಣಂದಿರು ಶುಭ ಕೋರ್ಲಿ ಅಂತ ಕೋಪಗೊಂಡಿದ್ದಾಳೆ ನಿನ್ನ ತಂಗಿ.
ಹೌದೇ? ಈ ನಿನ್ನ ಅಣ್ಣನ ಮೇಲೆ ಕೋಪವೇ? ಇಲ್ಲಮ್ಮ ತಂಗಿ, ನೀನು ಹುಟ್ಟಿದ ದಿನ ನಾನು ಮರೆತಿಲ್ಲ. ಆ ಡ್ರೈವರ್ ಚಂದ್ರು ಕೈಯಲ್ಲಿ ಕೇಕ್ ತರೋದಕ್ಕೆ ಹೇಳಿದ್ದೇನೆ. ನಿನ್ನ ತಂಗಿಯ ಬರ್ತಡೆಗೆ ಕೇಕು ತರಲು ಹೇಳಿದ್ಯಲ್ಲ, ತಂದಿದ್ದೇನೆ. ಥ್ಯಾಂಕ್ ಯು ಚಂದ್ರು. ಶ್ರೀಕಾಂತ್, ಒಳಗಡೆ ಹೋಗಿ ಒಂದು ಚೇರನ್ನು ತೆಗೆದುಕೊಂಡು ಬಾ. ನೀವಿಬ್ರು ಕುರ್ಚಿ ಮೇಲೆ ಕುಳಿತುಕೊಳ್ಳಿ, ನಿಮ್ಗೂ ಒಂದು ಸರ್ಪ್ರೈಸ್ ಇದೆ. ಪ್ರಶಾಂತ್, ನಾನು ಇನ್ನು ಬರುತ್ತೇನೆ. ಹೋಗಿ ಬಾ ಚಂದ್ರು. ತಂಗಿ, ಹಣ್ಣ ಎಂಬುದು ಅನುರಾಗ ಬಂಧನ, ತಂಗಿ ಎಂಬುದು ತವರಿನ ಬಂಧನ. ಅಣ್ಣ ತಂಗಿ ಹಬ್ಬ ಅಂದರೆ ಇದು ಒಂದೇ ತಂಗಿ, ರಕ್ಷಾ ಬಂಧನ. ಅವ್ವ, ಅಪ್ಪ, ಈ ಸಂತೋಷದ ಸಾಗರದಲ್ಲಿ ತೇಲಾಡುತ್ತಿರುವ ಈ ಸಮಯದಲ್ಲಿ ಎಲ್ಲರೂ ಸೇರಿ ಒಂದು ಆನಂದದ ಗೀತೆ ಹಾಡೋಣವೇ? ಆಯ್ತು ಶ್ರೀಕಾಂತ, ಎಲ್ಲರೂ ಸೇರಿ ಹಾಡಿ ಕುಣಿಯೋಣ ಬನ್ನಿ. ತಂಗಿಯರೇ ಜನ್ಮ ಜನ್ಮಗಳ ಅನುಬಂಧ, ಅಣ್ಣ ತಂಗಿಯರೇ ಜನ್ಮ ಜನ್ಮಗಳ ಅನುಬಂಧ, ಜೀವಕ್ಕೆ ಬರಲು
ನೋಡಿ ಬರೋ ನೋಡು ಮಕ್ಕಳು ನೋಡಿದ್ರೆ ಎಷ್ಟೊಂದು ಖುಷಿ ಆಗ್ತಾ ಇದೆ. ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಜೀವಗಳು ನೆರಳು ನಾವಾಗಲೆಂದು ಹರಸುತ್ತಿದೆ. ಶ್ರೀಕಾಂತ, ನೀನು ಹೋಗಿ ನಿನ್ನ ಬಟ್ಟೆಯನ್ನು ತೆಗೆದುಕೊಂಡು ಬಾ. ಆಯ್ತು ಅಪ್ಪ. ಪಾರ್ವತಿ, ಬೆಳೆದ ನಿಂತ ಮಗಳ ಮದುವೆಯೊಂದು ಮಾಡಿದರೆ ನಮ್ಮ ಭಾರ ಕಡಿಮೆ ಆಗುತ್ತದೆ. ಹೌದು ರೀ, ಸೀತಾಳ ಮದುವೆ ಆದ ಮೇಲೆ ಒಂದು ಒಳ್ಳೆಯ ಮನೆತನವನ್ನು ನೋಡಿ ಆದಷ್ಟು ಬೇಗ ಶ್ರೀಕಾಂತರಿಗೆ ಮತ್ತು ಪ್ರಶಾಂತರಿಗೆ ಒಂದು ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಕಾರ್ಯ ಮಾಡಿಸಿದ್ರೆ ನಮ್ಮ ಚಿಂತೆ ಮುಗಿಯುತ್ತದೆ ರೀ. ಯಾರ್ದವ್ವ ಮದುವೆ? ಇನ್ಯಾರ್ದಪ್ಪ, ನಿಮ್ಮ ತಂಗಿ ಸೀತಾಳದೇ ಮದುವೆ. ಅವ್ವ, ಅದರ ಬಗ್ಗೆ ನೀವೇನು ಚಿಂತಿಸಬೇಡಿ. ಅವಳಿಗೆ ನಾನೊಂದು ವರವನ್ನು ಹುಡುಕಿದ್ದೇನೆ. ಅಣ್ಣ, ಯಾರ್ದನ್ನ ಮದುವೆ? ಮತ್ಯಾರ್ದು ತಂಗಿ? ನನ್ನ ಮುದ್ದಿನ ತಂಗಿ ಶೀತಾಳದು ಮದುವೆ. ಅಣ್ಣ, ಇಷ್ಟು ಬೇಗ ನನಗೆ ಮದುವೆ ಬೇಡಣ್ಣ. ತಂಗಿ, ಹಾಗಂದರೆ ಹೇಗಮ್ಮ? ಈ ಪ್ರಪಂಚದಲ್ಲಿ ಪದ್ಧತಿಯಂತೆ ಮದುವೆ ಆಗಲೇಬೇಕು. ನನ್ನ ಜೀವದ ಗೆಳೆಯ ನರಸಿಂಹ ಅಂತ ಇದ್ದಾನೆ. ಅವನು ಈ ಸಮಾಜ ಸೇವಕ. ಅವನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಪ್ರಶಾಂತ್, ಇದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ತಾನೆ? ಪ್ರಶಾಂತ, ನಿನ್ನ ತಂಗಿಯ ಬಾಳು ಬಂಗಾರವಾಗಲೆಂದು ಬಯಸುವವನು ನೀನು. ನಿನಗೆ ಒಪ್ಪಿಗಿದ್ದರೆ ಸಾಕು. ಅಣ್ಣ, ನನ್ನದೊಂದು ಮಾತು ಅಣ್ಣ. ನೀನು ತೋರಿಸುವ ಹುಡುಗನನ್ನು ನಾನು ಮದುವೆ ಆಗ್ತೀನಿ, ಆದರೆ ನಾನು ತೋರಿಸುವ ಹುಡುಗಿಯನ್ನು ನೀನು ಮದುವೆ ಆಗ್ತೀಯ ಅಂತ ನನಗೆ ಮಾತು ಕೊಡೋಣ. ಆಯ್ತವ ತಂಗಿ, ನಿನ್ನ ಆಶೆಯಂತೆ ಆಗಲಿ. ಸೀತಾ, ಪಾರ್ವತಿ, ಶ್ರೀಕಾಂತನಿಗೆ ಹೋಗುವುದಕ್ಕೆ ಒತ್ತಾಗುತ್ತದೆ, ಬೇಗನೆ ಕಳಿಸಿಕೊಡಿ. ಆಯ್ತು. ಪ್ರಶಾಂತ, ಎದ್ದೇಳು ಶ್ರೀಕಾಂತ. ಪ್ರಶಾಂತ ತಮ್ಮನನ್ನು ಬಸ್ ಹತ್ತಿಸಿ ಬಾ. ಆಯ್ತು ಅಪ್ಪ.